ಸುರಕ್ಷಿತ ನಡವಳಿಕೆಯನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಕ್ಕೆ ಹೋಗಬೇಡಿ, ಮರಿಬೇಡಿ. ಅಗತ್ಯ ಇದ್ರೆ ಮಾತ್ರ ಮನೆಯಿಂದ ಹೊರಗಡೆ ಬರೋದು, ಮಾಸ್ಕ್ ಅನ್ನು ಕಡ್ಡಾಯವಾಗಿ ಹಾಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಕೈಗಳನ್ನು ಸ್ಯಾನಿಟೈಸ್ ಮಾಡೋದು ಮರಿಬೇಡಿ. ಲಾಕ್ಡೌನ್ ಆದ್ಮೇಲೆ ದಿನದಿಂದ ದಿನಕ್ಕೆ ಸೋಂಕಿತರ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಮುಂದುವರಿಯುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಸರ್ಕಾರದ ಕಡೆಯಿಂದ ಒಂದಿಷ್ಟು ಹಿಂಟ್ಗಳು ಸಿಗ್ತಾ ಇದೆ. ಆ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀವಿ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಪ್ರೆಸೆಂಟೆಡ್ ಬೈ ಚಕೋಟೆ. ರುಚಿ, ಗುಣಮಟ್ಟ ಮತ್ತು ನಂಬಿಕೆ 30 ವರ್ಷದಿಂದ. ಲಾಕ್ಡೌನ್ ಇಂದ ರಾಜ್ಯದಲ್ಲಿ ಸೋಂಕಿನ ಸಂಖ್ಯೆ ಇಳಿಕೆ, ಮತ್ತೆ ಲಾಕ್ಡೌನ್ ಮಾಡೋ ಬಗ್ಗೆ ಸರ್ಕಾರದ ಚಿಂತನೆ, ಮುಂದಿನ ವಾರವೇ ಅಂತಿಮ ನಿರ್ಧಾರ ಅಂದ್ರು ಅಶೋಕ್. ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಚರ್ಚಿಸಲು ಇನ್ನೂ ಸಮಯವಿದೆ, ವಿಸ್ತರಣೆ ಆದ್ರೆ ಅನುಕೂಲ ಅನ್ನೋ ಮಾಹಿತಿ ಇದೆ. ಮುಂದಿನ ವಾರ ಕ್ಯಾಬಿನೆಟ್ ಸಭೆಯಲ್ಲಿ ಸಿಎಂ ತೀರ್ಮಾನ. ಕೇಂದ್ರ ಸರ್ಕಾರದಿಂದ ಎಲ್ಲಾ ರಾಜ್ಯಗಳಿಗೂ ವ್ಯಾಕ್ಸಿನ್ ಅಲಾಟ್, ಡಿಸೆಂಬರ್ ಒಳಗಡೆ 216 ಕೋಟಿ ಡೋಸ್ ಪೂರೈಕೆ, ಮೇ 16ರಿಂದ ಬಳಸಿ ಅಂತ ಕೇಂದ್ರದಿಂದ ಸೂಚನೆ. ಹಿರಿಯ ಪತ್ರಕರ್ತ ಮಹದೇವ್ ಪ್ರಕಾಶ್ ವಿಧಿವಶ, ರಾಜಕೀಯ ವಿಶ್ಲೇಷಕರಾಗಿ ಪತ್ರಿಕೋದ್ಯಮದಲ್ಲಿ ಹೆಗ್ಗುರುತು, ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ ಸಿಎಂ ಬಿಎಸ್ವೈ. ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಂತ ನಟ ಭುವನ್ ಹರ್ಷಿಕಾ, 2 ಬಸ್ಗಳಲ್ಲಿ ಆಕ್ಸಿಜನ್ ಬೆಡ್ ಸೌಲಭ್ಯ ಉದ್ಘಾಟನೆ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ ಸುಧಾಕರ್. ಮತ್ತೆ ಇಡೀ ಕರ್ನಾಟಕ ಲಾಕ್ಡೌನ್, 1 ವಾರ ಅಷ್ಟೇನಾ? 15 ದಿನಗಳ ಮುಂದಿನ ವಾರವೇ ಲಾಕ್ ಭವಿಷ್ಯ. ಇದು ಮತ್ತೆ ಲಾಕ್ಡೌನ್ ಎಷ್ಟು ದಿನದ ಸ್ಟೋರಿ? ರಾಜ್ಯದಲ್ಲಿ ಸದ್ಯಕ್ಕೆ ಲಾಕ್ಡೌನ್ ಜಾರಿಯಲ್ಲಿದೆ. ಇದೇ ತಿಂಗಳ 24ನೇ ತಾರೀಕಿನ ತನಕ ಸದ್ಯದ ಆದೇಶದ ಪ್ರಕಾರ ಲಾಕ್ಡೌನ್ ಜಾರಿಯಲ್ಲಿ ಇರೋದು. ಹಾಗಾದ್ರೆ 24ನೇ ತಾರೀಕಿನ ಮೇಲೆ ಏನಾಗಬಹುದು? ಲಾಕ್ಡೌನ್ ಕಂಟಿನ್ಯೂ ಆಗುತ್ತಾ, ವಿಸ್ತರಣೆ ಆಗುತ್ತಾ? ಚರ್ಚೆಗಳು ಈಗಲೇ ಆರಂಭವಾಗಿದೆ. ವಿಸ್ತರಣೆ ಮಾಡುವಂತ ಸಾಧ್ಯತೆಗಳು ಇದೆ ಅಂತ ಸರ್ಕಾರದ ಮೂಲಗಳಿಂದಲೇ ಮಾಹಿತಿ ಲಭ್ಯವಾಗಿರೋದು. ಸಚಿವರುಗಳೇ ಈ ಬಗ್ಗೆ ಹಿಂಟ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನೊಂದ್ ಸ್ವಲ್ಪ ಸೋಂಕಿನ ಪ್ರಮಾಣ ತಗ್ಗಬೇಕು ಅಂತಂದ್ರೆ ಲಾಕ್ಡೌನ್ ವಿಸ್ತರಣೆ ಮಾಡುವಂತ ಅಗತ್ಯತೆ ಇದೆ, ಅನಿವಾರ್ಯತೆ ಇದೆ ಅಂತ ಹೇಳಿ ಸರ್ಕಾರದ ಕಡೆಯಿಂದಲೇ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಇನ್ನೂ ಕೂಡ ಅಂತಿಮವಾಗಿ ನಿರ್ಧಾರ ಆಗಿಲ್ಲ, ಆದ್ರೆ ವಿಸ್ತರಣೆ ಮಾಡುವಂತ ಸಾಧ್ಯತೆಗಳಿದೆ. ನಿನ್ನೆಯಷ್ಟೇ ಲಾಕ್ಡೌನ್ ನಿಂದ ಸಹಕಾರಿ ಅಂತ ಸಿಎಂ ಪ್ರೆಸ್ ಮೀಟ್ ಅಲ್ಲಿ ಅದ್ರ ಬಗ್ಗೆ ಎಲ್ಲ ಉಲ್ಲೇಖ ಮಾಡಿದ್ರು, ಪ್ರಸ್ತಾಪ ಮಾಡಿದ್ರು. ಸಿಎಂ ಹೇಳಿಕೆ ಬೆನ್ನಲ್ಲೇ ಈಗ ಲಾಕ್ಡೌನ್ ಜಾರಿ ಬಗ್ಗೆ ಒಲವು ಕೂಡ ವ್ಯಕ್ತವಾಗ್ತಾ ಇದೆ. ಈಗ ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಮಾಡಿದ್ರೆ ಒಳ್ಳೇದು ಅಂತ ಸಚಿವರುಗಳೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ರಾಜ್ಯದಲ್ಲಿ ಕೊರೋನಾ ಕೇಸಸ್ ಕಡಿಮೆ ಆಗ್ತಾ ಇದೆ ಅಂತ ಆರ್ ಅಶೋಕ್ ಲಾಕ್ಡೌನ್ ಬಗ್ಗೆ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ವೈಯಕ್ತಿಕವಾಗಿ ಅವ್ರು ಹೇಳಿರೋದು, ಸೊ ನನ್ನ ಪ್ರಕಾರ ಲಾಕ್ಡೌನ್ ಕಂಟಿನ್ಯೂ ಮಾಡಿದ್ರೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಈ ಕೊರೋನಾ ಸೋಂಕನ್ನ ಪ್ರಮಾಣವನ್ನ ಇಳಿಕೆ ಮಾಡೋದಕ್ಕೆ. ಲಾಕ್ಡೌನ್ ವಿಸ್ತರಣೆ ಮಾಡುವಂತೆ ಸಿಎಂಗೆ ನಾನು ಸಲಹೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಲಾಕ್ಡೌನ್ ಕಂಟಿನ್ಯೂ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಮಹಾರಾಷ್ಟ್ರ, ದೆಹಲಿ ಪ್ರಕರಣ ನಮಗಿಂತ ಮುಂದಿದೆ, ಅವರೆಲ್ಲರೂ ಮತ್ತೆ ಲಾಕ್ಡೌನ್ ವಿಸ್ತರಣೆ ಮಾಡಿದ್ದಾರೆ. ಹಾಗಾಗಿ ಇಲ್ಲೂ ಕೂಡ ನಾವದನ್ನ ಫಾಲೋ ಮಾಡಿದ್ರೆ, ಅಂದ್ರೆ ಲಾಕ್ಡೌನ್ ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ಸೋಂಕಿನ ಪ್ರಮಾಣ ಮತ್ತಷ್ಟು ನಾವು ತಗ್ಗಿಸಬಹುದು, ಕಂಟ್ರೋಲಿಗೆ ತರಬಹುದು ಅಂತ ಆರ್ ಅಶೋಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಕೂಡ ಲಾಕ್ಡೌನ್ ಬಗ್ಗೆ, ಅಂದ್ರೆ ಅದನ್ನ ಕಂಟಿನ್ಯೂ ಮಾಡೋ ಬಗ್ಗೆ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಕೋವಿಡ್-19 ಸೋಂಕು ನಿಯಂತ್ರಣಕ್ಕಾಗಿ ರಾಜ್ಯದಲ್ಲಿ ಕೆಲವು ನಿರ್ಬಂಧಗಳನ್ನು ಹೇರಲಾಗಿತ್ತು. ಅಲ್ಲದೆ ಇನ್ನಷ್ಟು ಕಠಿಣ ಕ್ರಮಗಳನ್ನು ಜಾರಿಗೊಳಿಸಲಾಯಿತು. ಇದು ನಿರ್ಬಂಧಗಳ ಜಾರಿ ನಂತರ ತೀವ್ರ ಏರುಗತಿಯಲ್ಲಿದ್ದ ಬೆಂಗಳೂರು, ಬೀದರ್ ಮತ್ತು ಕಲಬುರಗಿನಲ್ಲಿ ಪ್ರಕರಣಗಳ ಸಂಖ್ಯೆ ಹಾಗೂ ಪಾಸಿಟಿವ್ ದರ ಕಡಿಮೆ ಆಗ್ತಿದೆ. ಪರಿಸ್ಥಿತಿ ಸುಧಾರಿಸ್ತಾ ಇರೋದಕ್ಕೆ ಒಂದು ನಿದರ್ಶನ. ನನ್ನ ವೈಯಕ್ತಿಕ ಇದನ್ನು ಕೂಡ ಕಂಟಿನ್ಯೂ ಮಾಡಿದ್ರೆ, ಇನ್ನೊಂದು ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು. ಈಗ 15,000ಕ್ಕೆ ಬಂದಿದೆ, 22,000 ಇದ್ದಿದ್ದು 7,000 ಕಡಿಮೆ ಆಗಿದೆ. ಬಿಕಾಸ್ ಆಫ್ ಸೆಮಿ ಲಾಕ್ಡೌನ್ ಅಂಡ್ ಪೂರ್ತಿ ಲಾಕ್ಡೌನ್ ಎರಡು ಮಾಡಿರೋದ್ರಿಂದ ಬಂದಿದೆ. ನನ್ನ ಪ್ರಕಾರ ಇವಾಗೇನು ಈಗ ಈ ಸಿಸ್ಟಮ್ನ ಮಾಡಿದ್ದೇವೆ, ಇನ್ನು 24ನೇ ತಾರೀಕಂಟನೂ ಕೂಡ ಇದು ಟೈಮ್ ಇದೆ ಈ ಮಾಡಿರ್ತಕ್ಕಂಥದ್ದು ಲಾಕ್ಡೌನ್. ಅದಾದ ನಂತರ ನೋಡಿ ಇನ್ನೂ ಒಂದು 12 ದಿವಸ ಮಾಡಬೇಕಾ ಏನಂತ ಚಿಂತನೆ ಮಾಡಬೇಕಾಗ್ತದೆ. ಜಿಲ್ಲಾ ಟಾಸ್ಕ್ ಫೋರ್ಸ್ ನೇತೃತ್ವದಲ್ಲಿ ಸಭೆ ಮಾಡಿ ಆಮೇಲೆ ತೀರ್ಮಾನ ಮಾಡ್ತೇನೆ.
ಇದು ಸರ್ಕಾರದ ಅಭಿಪ್ರಾಯ ಆಯ್ತು, ಮತ್ತೆ ಸಚಿವರುಗಳ ಅಭಿಪ್ರಾಯ ಆಯ್ತು. ಇನ್ನು ವಿರೋಧ ಪಕ್ಷದವರು ಇದಕ್ಕೇನಂತಾರೆ, ಲಾಕ್ಡೌನ್ ಮಾಡಿ ನಾವು ಬೆಂಬಲ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಸೋಂಕು ನಿಯಂತ್ರಣಕ್ಕೆ ಲಾಕ್ಡೌನ್ ಮುಖ್ಯ ಅಂತ ಹೇಳಿ ಸರ್ಕಾರದ ನಿರ್ಧಾರಕ್ಕೆ ಈಗ ಬೆಂಬಲವಾಗಿ ನಿಂತಿದೆ ಕಾಂಗ್ರೆಸ್. ನೀವು ಲಾಕ್ಡೌನ್ ಕಂಟಿನ್ಯೂ ಮಾಡ್ತೀರಾ, ಮಾಡಿ. ಸೋಂಕು ನಿಯಂತ್ರಣ ಮಾಡೋದಕ್ಕೆ ತಜ್ಞರು ಕೂಡ ಇದನ್ನೇ ಹೇಳಿರೋದು. ಲಾಕ್ಡೌನ್ ಒಂದೇ ಮಾರ್ಗ ಇರೋದು, ಅನಿವಾರ್ಯ ಪರಿಸ್ಥಿತಿ ಇದೆ ಅಂತ ಹೇಳಿದಾಗ ಮುಂಚೆನೇ ಲಾಕ್ಡೌನ್ ಮಾಡಬೇಕಾಗಿತ್ತು, ಲೇಟ್ ಆಗಿ ಮಾಡಿದೆ ಸರ್ಕಾರ. ಈ ಲಾಕ್ಡೌನ್ ಹಿಂಗೆ ಕಂಟಿನ್ಯೂ ಆಗಲಿ ಸ್ವಲ್ಪ ದಿನ, ಅವಾಗ ಸೋಂಕು ನಿಯಂತ್ರಣಕ್ಕೆ ಬರುತ್ತೆ ಅಂತ ಕಾಂಗ್ರೆಸ್ ಹೇಳಿದೆ, ಮತ್ತೆ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಈಗ ಕಾಂಗ್ರೆಸ್ ಅವರು ಕೂಡ ನಾವು ಬೆಂಬಲ ವ್ಯಕ್ತಪಡಿಸ್ತೀವಿ ಲಾಕ್ಡೌನ್ ವಿಸ್ತರಣೆ ಮಾಡಿದ್ರೆ ಸರ್ಕಾರ ಅಂತ ಹೇಳಿದೆ. ಯಾಕಂದ್ರೆ ಈಗ ಸೋಂಕಿನ ಒಂದು ಲೆಕ್ಕ ಏನಿದೆ, ಆ ಪ್ರಮಾಣ ಏನಿದೆ ಅದನ್ನ ಮತ್ತಷ್ಟು ಕಡಿಮೆ ಮಾಡಬೇಕು ಅಂತಂದ್ರೆ ಲಾಕ್ಡೌನ್ ಕಂಟಿನ್ಯೂ ಮಾಡಲೇಬೇಕು. ಆಕ್ಟಿವ್ ಕೇಸಸ್ಗಳ ಪೈಕಿ ನಾವು ಗಮನಿಸ್ತಾ ಇದ್ದೀವಿ, ದೇಶದಲ್ಲಿ ನಮ್ಮ ರಾಜ್ಯವೇ ಈಗ ನಂಬರ್ 1 ಸ್ಥಾನಕ್ಕೆ ಬಂದು ನಿಂತಿರೋದ್ರಿಂದ ಇದನ್ನ ಅವಾಯ್ಡ್ ಮಾಡಬೇಕು, ಕಂಟ್ರೋಲಿಗೆ ತರಬೇಕು ಅಂತಂದ್ರೆ ಈಗ ಲಾಕ್ಡೌನ್ ಒಂದೇ ಮಾರ್ಗ ಇರೋದು. ಸದ್ಯಕ್ಕೆ ಲಾಕ್ಡೌನ್ ಮಾಡಿದ್ದಾರೆ, ಬಟ್ ಅದನ್ನ ಇನ್ನೊಂದಿಷ್ಟು ದಿನ ಕಂಟಿನ್ಯೂ ಮಾಡಿ ಒಂದಿಷ್ಟು ಕಟ್ಟುನಿಟ್ಟಿನ ರೂಲ್ಸ್ ತಂದ್ರು ಏನ್ ಪರವಾಗಿಲ್ಲ, ನಾವು ಇದಕ್ಕೆ ಬೆಂಬಲವಾಗಿ ನಿಲ್ತೀವಿ ಅಂತ ಕಾಂಗ್ರೆಸ್ ಹೇಳಿದ. ಮುಂಚಿನಿಂದಲೂ ಕೂಡ ವಿರೋಧ ಪಕ್ಷದ ನಾಯಕರು ಇದನ್ನೇ ಹೇಳ್ಕೊಂಡು ಬಂದಿದ್ದು. ಸರ್ಕಾರ ಯಾವಾಗ ಈ ಲಾಕ್ಡೌನ್ ಮಾಡಬೇಕಾ ಬೇಡವಾ, ನೈಟ್ ಕರ್ಫ್ಯೂ ಅಂತೆಲ್ಲ ಹೇರಿಕೆ ಮಾಡಿತ್ತು, ಆ ಟೈಮ್ನಲ್ಲೇ ಇವರು ಸಜೆಷನ್ ಕೊಟ್ಟಿದ್ದು ಲಾಕ್ಡೌನ್ ಮಾಡಲೇಬೇಕು ಅಂತ. ಈಗ ಲಾಕ್ಡೌನ್ ಕಂಟಿನ್ಯೂ ಮಾಡಿದ್ರೆ ನಮ್ಮ ಬೆಂಬಲ ಇದೆ ಅಂತ ಕಾಂಗ್ರೆಸ್ ಹೇಳಿದೆ. ಈಗ ಲಾಕ್ಡೌನ್ ಬಗ್ಗೆ ಯಾವಾಗ ನಿರ್ಧಾರ ಆಗುತ್ತೆ ಅಂತ ಜನರಲ್ಲೂ ಕೂಡ ಒಂದು ಗೊಂದಲ ಮತ್ತೆ ಕುತೂಹಲ, ಪ್ರಶ್ನೆಗಳು ಇದ್ದೇ ಇರ್ತವೆ. ಈ ಲಾಕ್ಡೌನ್ ವಿಸ್ತರಣೆ ಮಾಡೋ ಬಗ್ಗೆ ಈಗ ಚಿಂತನೆ ಆಗ್ತಿರೋದ್ರಿಂದ ಮುಂದಿನ ವಾರ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಆಗುತ್ತೆ, ಫಸ್ಟ್ ಚರ್ಚೆ ಆಗುತ್ತೆ. ಇಷ್ಟು ದಿನ ಮಾಡಿದ್ರಿಂದ ಏನೆಲ್ಲ ಸಾಧಕ ಬಾಧಕಗಳಾಗಿದೆ, ಮುಂದೆ ಕಂಟಿನ್ಯೂ ಮಾಡಿದ್ರು ಕೂಡ ಏನ್ ಸಾಧಕ ಬಾಧಕ ಇರುತ್ತೆ, ಸೋಂಕಿನ ಪ್ರಮಾಣ ಎಷ್ಟು ಮಟ್ಟಿಗೆ ನಾವು ತಗ್ಗಿಸಬಹುದು, ಹೀಗೆ ಆ ತಜ್ಞರ ಜೊತೆ ಎಲ್ಲ ಚರ್ಚೆ ಮಾಡಿನೇ ಸಚಿವ ಸಂಪುಟ ಸಭೆಯಲ್ಲಿ ಆ ವಿಚಾರಗಳನ್ನ ಮುಂದಿಟ್ಕೊಂಡು ನೆಕ್ಸ್ಟ್ ತೀರ್ಮಾನ ಮಾಡೋದು. ಬುಧವಾರ ಅಥವಾ ಗುರುವಾರ ಸಚಿವ ಸಂಪುಟ ಸಭೆ ಇದೆ. ಕ್ಯಾಬಿನೆಟ್ ಅಲ್ಲಿ ಸಚಿವರಿಂದ ಅಭಿಪ್ರಾಯ ಸಂಗ್ರಹ ಆಗುತ್ತೆ. ಈಗ 1 ವಾರ ವಿಸ್ತರಣೆಗೆ ಈಗಾಗಲೇ ಕೆಲ ಸಚಿವರು ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ವಾರ ಈ ಬಗ್ಗೆ ಸಭೆ ನಡೆಸಿ ಅಂತಿಮ ತೀರ್ಮಾನ ಆಗುತ್ತೆ. ಸಚಿವರ ಜೊತೆಯಲ್ಲಿ ಟಾಸ್ಕ್ ಫೋರ್ಸ್ ಸಲಹೆಯನ್ನ, ಅಂದ್ರೆ ತಜ್ಞರು ಇರ್ತಾರಲ್ಲ ಅವ್ರ ಸಲಹೆಯನ್ನ ಈಗ ಸಿಎಂ ಪಡ್ಕೊಳ್ತಾರೆ. ಟಾಸ್ಕ್ ಫೋರ್ಸ್ ತಜ್ಞರ ಸಲಹೆ ಪಡೆದು ಮುಂದಿನ ತೀರ್ಮಾನ. ಅಲ್ಲಿಗೆ ಮುಂದಿನ ವಾರವೇ ಲಾಕ್ಡೌನ್ ವಿಸ್ತರಣೆ ಆಗೋ ಬಗ್ಗೆ ಅಂತಿಮ ತೀರ್ಮಾನ ಆಗುತ್ತೆ. ಈಗ ತಜ್ಞರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಹಳ್ಳಿಗಳಲ್ಲಿ ಕೊರೋನಾ ಕೇಸಸ್ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ಅದಕ್ಕೆ ಕಾರಣ ಇಲ್ಲಿದ್ದವರೆಲ್ಲ, ಸಿಟಿಲಿದ್ದವರೆಲ್ಲ ಹೋಗಿ ಈಗ ಹಳ್ಳಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲಿ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ. ಹಾಗಾಗಿ ಹಳ್ಳಿಗಳಲ್ಲಿ ಈಗ ಮತ್ತೆ ಕಂಟ್ರೋಲಿಗೆ ತರಬೇಕು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜಾಸ್ತಿ ಆಗುತ್ತೆ ಹಳ್ಳಿಗಳಲ್ಲಿ ಕೇಸಸ್ ಅಂತ ತಜ್ಞರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಲಾಕ್ಡೌನ್ ಕಂಟಿನ್ಯೂ ಮಾಡೋದ್ರಿಂದ ಸೂಕ್ತ ಆಗುತ್ತೆ ಅನ್ನೋ ವಿಚಾರವನ್ನ ಕೆಲವೊಂದಿಷ್ಟು ಸಚಿವರುಗಳು ಹೇಳಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಆಗುತ್ತೆ ಮುಂದಿನ ವಾರ. ಲಾಕ್ಡೌನ್ ವಿಸ್ತರಣೆ ಮಾಡೋ ಬಗ್ಗೆ ಈಗ ಸರ್ಕಾರ ಅಂತೂ ಚಿಂತನೆಯಲ್ಲಿ ಇದೆ. ಈ ಬಗ್ಗೆ ಯಾವಾಗ ಅಂತಿಮವಾಗಿ ಡಿಸಿಷನ್ ತಗೊಳುತ್ತೆ ಸರ್ಕಾರ ಅಂದ್ರೆ ಮುಂದಿನ ವಾರ ಬುಧವಾರ ಅಥವಾ ಗುರುವಾರ ಸಚಿವ ಸಂಪುಟ ಸಭೆ ಇದೆ. ಅಲ್ಲಿ ಟಾಸ್ಕ್ ಫೋರ್ಸ್ ಸದಸ್ಯರು ಏನ್ ಹೇಳ್ತಾರೆ ಅಂತ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಸಚಿವರುಗಳು ಸಭೆಗೆ ಹೋದ್ಮೇಲೆ ಸಚಿವರುಗಳು ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂತಿಮವಾಗಿ ಸಿಎಂ ಈ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈ ಲಾಕ್ಡೌನ್ ಆದ್ಮೇಲೆ ಸ್ವಲ್ಪ ಹೆಲ್ಪ್ಫುಲ್ ಆಗ್ತಿದೆ ಸೋಂಕಿತರ ಲೆಕ್ಕವನ್ನ ನಾವು ನೋಡಿದ್ರೆ, ಆ ಪ್ರಮಾಣ ನೋಡಿದ್ರೆ ಅಂತ ನಿನ್ನೆ ಸಿಎಂ ಪ್ರೆಸ್ ಮೀಟ್ ಮಾಡುವಾಗ ಹೇಳ್ತಾ ಇದ್ರು. ಈಗ ಲಾಕ್ಡೌನ್ ಕಂಟಿನ್ಯೂ ಮಾಡೋದ್ರ ಬಗ್ಗೆ ಆರ್ ಅಶೋಕ್ ಅವರು ಮತ್ತೆ ಸೋಮಶೇಖರ್ ಎಲ್ಲ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ವೈಯಕ್ತಿಕವಾಗಿ ನಾವು ಇದಕ್ಕೆ ಓಕೆ ಅಂತ ಹೇಳ್ತೀವಿ ಅಂತ ಹೇಳಿ. ಸೊ ಯಾವಾಗ ಡಿಸೈಡ್ ಆಗುತ್ತೆ, ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ತಜ್ಞರು ಏನಾದ್ರು ಸಲಹೆ ಕೊಟ್ಟಿದ್ದಾರಾ ಸರ್ಕಾರಕ್ಕೆ? ಶರ್ಮಿತಾ ಸಿಟಿ ಜನತಾ ಕರ್ಫ್ಯೂ ಸಂದರ್ಭದಲ್ಲಿ ತಜ್ಞರ ವರದಿ, ನೀವು ಲಾಕ್ಡೌನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮೇ 20ನೇ ತಾರೀಕಿನ ಒಳಗಡೆ ಕರ್ನಾಟಕದಲ್ಲಿ 1 ಲಕ್ಷ ಸೋಂಕಿತರ ಸಂಖ್ಯೆ ಏರಿಕೆಯಾಗುತ್ತೆ. ಪ್ರತಿದಿನ ಸರಾಸರಿ 1,000ಕ್ಕೂ ಹೆಚ್ಚು ಜನರು ಕೋವಿಡ್ನಿಂದ ಮೃತರಾಗ್ತಾರೆ. ಜೊತೆಗೆ ವೆಂಟಿಲೇಟರ್, ಆಕ್ಸಿಜನ್ ಮತ್ತು
ICU ಬೆಡ್ಗಳ ಕೊರತೆ ಆಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ಎಚ್ಚರಿಕೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದ್ರು. ಇದೀಗ ಮೇ 24ರವರೆಗೆ 2 ವಾರಗಳ ಒಂದು ಲಾಕ್ಡೌನ್ ಇರುವಂಥದ್ದು. ಇದೀಗ ತಜ್ಞರ ವರದಿ ಪ್ರಕಾರ ಮೇ 20ರ ಒಳಗಡೆ 1 ಲಕ್ಷಕ್ಕೂ ಎಷ್ಟು ಸೋಂಕಿತರು ಪ್ರಮಾಣ ಏರಿಕೆ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಲಾಕ್ಡೌನ್ ಬಳಿಕ ಈಗ ಸೋಂಕಿನ ಪ್ರಮಾಣ ಕೂಡ ಕಡಿಮೆ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಸರಾಸರಿ 15,000 ಇರುವಂಥದ್ದು. ಈ ಹಿಂದೆ 27ರಿಂದ 28,000 ಸೋಂಕಿತರ ಪ್ರಮಾಣ ಇದೀಗ 15,000ಕ್ಕೆ ಇಳಿದಿರುವಂಥದ್ದು. ಒಟ್ಟಾರೆ ರಾಜ್ಯದಲ್ಲಿ 50,000 ಗಡಿ ದಾಟಿದಂಥ ಸೋಂಕಿತರ ಪ್ರಮಾಣ 36,000ಕ್ಕೆ ಬಂದಿರುವಂಥದ್ದು. ಆ ಮುಖಾಂತರ ಲಾಕ್ಡೌನ್ನಿಂದಲೇ ಈ ಸೋಂಕಿತರ ಪ್ರಮಾಣ ಕಡಿಮೆ ಆಗ್ತಿದೆ, ಸಾವು ನೋವಿನ ಸಂಖ್ಯೆ ಕಡಿಮೆ ಆಗ್ತಿದೆ ಅನ್ನೋದು ಕೂಡ ಇದೀಗ ಲೆಕ್ಕಾಚಾರ. ತಜ್ಞರು ಕೂಡ ಇದೇ ಮಾತನ್ನು ಕೂಡ ಹೇಳಿದರು. ಹಾಗಾಗಿ ಮತ್ತಷ್ಟು ಸೋಂಕಿತ ಪ್ರಮಾಣವನ್ನು ಕಡಿಮೆ ಮಾಡಬೇಕು, ಸಾವು ನೋವಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕಂತ ಹೇಳಿದ್ರೆ ಈಗಿರ್ತಕ್ಕಂಥ ಲಾಕ್ಡೌನ್ ಅನ್ನ ಯಥಾಸ್ಥಿತಿಯಲ್ಲಿ ಮತ್ತೆ 2 ವಾರಗಳ ಕಾಲ ವಿಸ್ತರಣೆ ಮಾಡಬೇಕು ಅಂತ ಕೆಲವೊಂದಿಷ್ಟು ಜನ ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ. 1 ವಾರನ 2 ವಾರನ ಕೆಲವೊಂದಿಷ್ಟು ಕಡೆ ಚರ್ಚೆ ಆಗ್ತಿರೋದು 2 ತಿಂಗಳು ಬೀಗ ಬೀಳ್ಬಹುದು ಕರ್ನಾಟಕಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದ್ರಲ್ಲಿ ಯಾವ ಮಾಹಿತಿ ಸಿಗ್ತಿದೆ ಪಟೇಲ್ ನಿಮ್ಗೆ? ಶರ್ಮಿತಾ ಶೆಟ್ಟಿ, ನಮಗೆ ಬಂದ ಮಾಹಿತಿ ಪ್ರಕಾರ ಮತ್ತೆ 2 ವಾರಗಳ ಕಾಲ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಲಿಕ್ಕೆ ಸರ್ಕಾರ ಈಗಾಗಲೇ ಅಂತಿಮ ರೂಪುರೇಷೆ ಮತ್ತು ತಯಾರಿಯನ್ನು ಮಾಡಿಕೊಳ್ತಿದೆ. ಈ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಜಿಲ್ಲಾವಾರು ಸೋಂಕಿತರ ಪ್ರಮಾಣ ಮತ್ತು ಸಾವಿನ ಪ್ರಮಾಣದ ವರದಿಯನ್ನು ತರಿಸ್ಕೊಳ್ತಿದ್ದಾರೆ. ಅಲ್ಲದೆ ಆಯಾ ಜಿಲ್ಲೆ ಉಸ್ತುವಾರಿಗಳಿಗೆ ಅಂದರೆ ಕೋವಿಡ್ ನಿರ್ವಹಣೆಗೆ ಸಂಬಂಧಪಟ್ಟಾಗೆ ಜಿಲ್ಲಾ ಉಸ್ತುವಾರಿಗಳು ಆಯಾ ಜಿಲ್ಲೆಯಲ್ಲೇ ಮೊಕ್ಕ ಮೂಡುವಂತೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ರು. ಆ ಸೂಚನೆ ಅನ್ವಯ ಎಲ್ಲ ಉಸ್ತುವಾರಿ ಸಚಿವರುಗಳು ಆಯಾ ಜಿಲ್ಲೆಯಲ್ಲಿ ಕೋವಿಡ್ ನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಹಾಗಾಗಿ ಜಿಲ್ಲಾವಾರು ಸಚಿವರ ಅಭಿಪ್ರಾಯವನ್ನು ಇದೀಗ ಮುಖ್ಯಮಂತ್ರಿಗಳು ಪಡೆದಿರುವಂಥದ್ದು. ಜೊತೆಗೆ ತಜ್ಞರು ಕೂಡ ಮತ್ತೆ 2 ವಾರಗಳ ಕಾಲ ವಿಸ್ತರಣೆ ಮಾಡಿ ಅಂತೇಳಿ ಅಭಿಪ್ರಾಯವನ್ನು ಕೊಟ್ಟಿರುವಂಥದ್ದು ಮತ್ತು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಎಲ್ಲದರ ನಡುವೆ ಕೂಡ ಬೆಂಗಳೂರಿನಲ್ಲಿ ಕೋವಿಡ್ ಅನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥ 3 ಸಚಿವರು 2 ವಾರಗಳ ಕಾಲ ಮತ್ತೆ ಲಾಕ್ಡೌನ್ ವಿಸ್ತರಣೆ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್, ಕಂದಾಯ ಸಚಿವ R ಅಶೋಕ್ ಹಾಗೂ ಅರವಿಂದ್ ಲಿಂಬಾವಳಿ ಅವರು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಇದೇ ಮಾತನ್ನ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕೂಡ ಮುಖ್ಯಮಂತ್ರಿಗೆ ಹೇಳಿರುವಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಎಲ್ಲ ಅಭಿಪ್ರಾಯವನ್ನ ಸಂಗ್ರಹ ಮಾಡಿಕೊಂಡಿರುವಂಥದ್ದು, ಕ್ರೋಢೀಕರಣ ಮಾಡಿಕೊಂಡಿರುವಂಥದ್ದು ಮತ್ತು ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆಯ ಪ್ರಮುಖರ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಿರುವಂತಹ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮುಂದಿನ ವಾರ ಬುಧವಾರ ಅಥವಾ ಗುರುವಾರ ಸಚಿವ ಸಂಪುಟ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲಾ ಸಚಿವರ ಅಭಿಪ್ರಾಯವನ್ನು ಪಡೆದು ರಾಜ್ಯದ ಹಿರಿಯ ಅಧಿಕಾರಿಗಳ ಅಭಿಪ್ರಾಯವನ್ನು ಪಡೆದು ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮತ್ತೆ 2 ವಾರಗಳ ಕಾಲ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಹಾಗಾಗಿ ಸಚಿವ ಸಂಪುಟ ಸಭೆಯ ನಂತರ ಮುಖ್ಯಮಂತ್ರಿಗಳೇ ಮತ್ತೆ ಘೋಷಣೆಯನ್ನು ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಮತ್ತೆ 2 ವಾರಗಳ ಕಾಲ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಿದ್ರೆ ಸೋಂಕಿತರ ಪ್ರಮಾಣ ಸಂಖ್ಯೆಯನ್ನ, ಸಾವಿನ ಪ್ರಮಾಣವನ್ನು ತಗ್ಗಿಸಬಹುದು ಅನ್ನೋದು ತಜ್ಞರ ಅಭಿಪ್ರಾಯ ಆಗಿರುವಂಥದ್ದು ಮತ್ತು ಸಚಿವರ ಅಭಿಪ್ರಾಯ ಆಗಿರುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಇದೇ ನಿರ್ಧಾರಕ್ಕೆ ಬರಲು ಮುಂದಾಗಿದ್ದಾರೆ ಅಂತ ಮುಖ್ಯಮಂತ್ರಿಗಳ ಆಪ್ತ ಮೂಲಗಳು ಕೂಡ ಈ ಸಂಬಂಧಪಟ್ಟಕ್ಕೆ ಖಚಿತತೆಯನ್ನು ವ್ಯಕ್ತಪಡಿಸಿದ್ದೇವೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದು ರಾಜ್ಯದ ವಿಚಾರ ಆಯಿತು, ಎಕ್ಸ್ಟೆಂಡ್ ಆಗುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ, ನೆಕ್ಸ್ಟ್ ವೀಕೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ. ಇನ್ನು ದೇಶ ಈಗಾಗಲೇ ಕೇಂದ್ರಕ್ಕೆ ICMR ಸಲಹೆಯನ್ನ ಕೊಟ್ಟಿದೆ ಅನ್ನೋ ವಿಚಾರ ಗೊತ್ತಾಗಿದೆ. ಇವತ್ತು ಕೂಡ ICMR ಸಭೆಯನ್ನ ನಡೆಸಿದೆ. ಸಭೆಯಲ್ಲಿ ಲಾಕ್ಡೌನ್ ವಿಚಾರದ ಬಗ್ಗೆನೇ ಮಹತ್ವದ ಚರ್ಚೆಗಳಾಗಿದೆ. ಈಗ ಕೇಂದ್ರಕ್ಕೆ 2 ತಿಂಗಳು ಲಾಕ್ಡೌನ್ ಮಾಡಬೇಕು ಅಂತಂದ್ರೆ ಈಗ ಎಲ್ಲೆಲ್ಲಿ ಜಾಸ್ತಿ ಇದೆ ಸೋಂಕಿತರ ಲೆಕ್ಕ ಅಲ್ಲಿ ಮಾತ್ರ ಲಾಕ್ಡೌನ್ ಮಾಡ್ತಾರಾ ಅಥವಾ ಇಡೀ ದೇಶವನ್ನೇ ಲಾಕ್ಡೌನ್ ಮಾಡ್ತಾರಾ? ಈಗ ಇವರು ಶಿಫಾರಸ್ ಮಾಡ್ತಿರೋದು ICMRನವರು ಸುಮಾರು 2 ತಿಂಗಳು ದೇಶವನ್ನ ಲಾಕ್ಡೌನ್ ಮಾಡಿದ್ರೆ ಮಾತ್ರ ಈ ಕೊರೋನಾ ಕಂಟ್ರೋಲಿಗೆ ತರಕ್ಕೆ ಸಾಧ್ಯ ಅಂತ. ಮತ್ತೆ ಅದ್ರ ಬೆನ್ನಲ್ಲೇ ಈಗ 3ನೇ ಅಲೆ ಕೂಡ ಬರ್ತಾ ಇರೋದ್ರಿಂದ ಅದಕ್ಕೂ ಕೂಡ ಸಾಕಷ್ಟು ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಈಗ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಅಂತೂ ಆಗಿದೆ. ದೇಶದಲ್ಲಿ ಪಾಸಿಟಿವಿಟಿ ದರ ಕಡಿಮೆ ಮಾಡಬೇಕು ಅಂತಂದ್ರೆ ಲಾಕ್ಡೌನ್ ಆಗಬೇಕು ಅಂತ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೇಶ್ ಬುಕನ್ಕೆರೆ. ಧರಣೇಶ್, ICMR ನಿಂದ ಮಹತ್ವದ ಒಂದು ಸಭೆ ಆಗಿದೆ, ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅನ್ನೋ ವಿಚಾರ ಗೊತ್ತಾಗಿದೆಯಾ? ಮತ್ತೆ ಕೇಂದ್ರ ಸರ್ಕಾರಕ್ಕೆ ಏನೆಲ್ಲ ಶಿಫಾರಸ್ ಮಾಡಿದಾರ? ಶರ್ಮಿತಾ ಶೆಟ್ಟಿ, ಆಕ್ಚುಲಿ ಇಡೀ ದೇಶಾದ್ಯಂತ ಲಾಕ್ ಡೌನ್ ಮಾಡಬೇಕು ಅನ್ನುವಂತಹ ಸಲಹೆಗಳು ಬೇರೆ ಬೇರೆ ಕಡೆಯಿಂದ ಬರ್ತಿದ್ದಾವೆ. ಫಾರ್ ಎಕ್ಸಾಂಪಲ್, ದೇಶದ ಸರ್ವೋಚ್ಚ ನ್ಯಾಯಾಲಯ ಕೂಡ ಹೇಳಿತ್ತು ಲಾಕ್ ಡೌನ್ ಮಾಡೋದ್ರ ಬಗ್ಗೆ ನೀವು ಗಂಭೀರವಾಗಿ ಪರಿಗಣನೆ ತಗೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ. ಹಾಗಲ್ಲದೆ ಪ್ರತಿಪಕ್ಷಗಳು ಲಾಕ್ ಡೌನ್ ಮಾಡಿ ಅಂತ ಹೇಳಿದ್ರು. ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಅಂತದೊಂದು ಶಿಫಾರಸನ್ನ ಮಾಡಿದ್ರು ಮತ್ತು ನ್ಯೂಸ್ 18 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದಂತಹ ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಇರುವಂತಹ ಡಾಕ್ಟರ್ ಅಂತೋನಿ ಫೌಸಿ ಅವರು ಕೂಡ
ಭಾರತದಲ್ಲಿ ಕರೋನಾ ನಿಯಂತ್ರಣಕ್ಕೆ ಬರಬೇಕು ಅಂದ್ರೆ 6 ರಿಂದ 8 ವಾರಗಳ ಕಾಲ ಲಾಕ್ಡೌನ್ ಮಾಡಲೇಬೇಕಿದೆ ಅನ್ನುವಂತಹ ಅಂಶವನ್ನ ಹೇಳಿದ್ರು. ಇದೇ ಡಾಕ್ಟರ್ ಅಂತೋನಿ ಫೌಸಿ ಅವರು ಅಮೆರಿಕ ಕೂಡ ಸಲಹೆ ಕೊಟ್ಟಿದ್ರು. ಅವರ ಸಲಹೆ ಆಧಾರದ ಮೇಲೆ ಅಮೆರಿಕ ನಡೆಸಿಕೊಂಡಿತ್ತು ಮತ್ತು 2ನೇ ಅಲೆ ಕರೋನಾವನ್ನ ಅಮೆರಿಕ ಬಹಳ ಯಶಸ್ವಿಯಾಗಿ ನಿರ್ವಹಿಸಿತ್ತು, ನಿಯಂತ್ರಿಸಿತ್ತು. ಹಾಗಾಗಿ ಈಗ ನಾನು ಹೇಳಿದಂಗೆ ಬೇರೆ ಬೇರೆ ಎಲ್ಲ ಕಡೆಯಿಂದನೂ ಕೂಡ ಸರ್ಕಾರಕ್ಕೆ ಲಾಕ್ಡೌನ್ ಮಾಡಿ ಆಗ ಮಾತ್ರ ನೀವು ಕರೋನಾವನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ. ಈಗ ನಾವಿರುವಂತದ್ದು 2ನೇ ಅಲೆ ಕರೋನಾದಲ್ಲಿ. 3ನೇ ಅಲೆ ಕರೋನಾ ಬಂದ್ರೆ ಆಗ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತೆ. ಅವಾಗ ಯಾವ ರೀತಿ ಸಮಸ್ಯೆಗಳು ಬರ್ತವೆ ಅನ್ನುವಂಥದ್ದನ್ನ ಅಂದಾಜು ಸದ್ಯಕ್ಕಂತೂ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ 2ನೇ ಅಲೆ ಕರೋನಾದಲ್ಲಿ ಆಮ್ಲಜನಕದ ಸಮಸ್ಯೆ ಉದ್ಭವ ಆಗಿತ್ತು. ಸೊ ಈಗ ಈ 3ನೇ ಅಲೆ ಕರೋನಾವನ್ನ ನಿಯಂತ್ರಿಸಬೇಕು ಅಂತಂದ್ರೆ ಈ ಚೈನ್ ಅನ್ನ ಕಟ್ ಮಾಡಬೇಕು. ಕರೋನಾ ಸೋಂಕು ಹರಡುವಿಕೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತಿದೆಯಲ್ಲ, ಈ ಸಂಪರ್ಕವನ್ನ ಕಟ್ ಮಾಡಬೇಕು. ಅದಕ್ಕೆ ಉಳಿದಿರುವಂತಹ ಏಕೈಕ ಮತ್ತು ಕಡೆಯ ಮಾರ್ಗ ಲಾಕ್ಡೌನ್ ಅಂತ ಹೇಳಲಾಗ್ತಾ ಇತ್ತು. ಇವತ್ತು ಈ ಸಂಬಂಧಪಟ್ಟಂತೆ ICMR ಅಂದ್ರೆ ಈ ಭಾರತದಲ್ಲಿ ವೈದ್ಯಕೀಯ ಮಂಡಳಿ, ಈ ಒಂದು ಮಂಡಳಿ ಬಹಳ ಅತ್ಯುನ್ನತವಾದಂತಹ ಮಂಡಳಿ, ಕೇಂದ್ರ ಸರ್ಕಾರಕ್ಕೆ ಸಲಹೆ ಶಿಫಾರಸನ್ನ ಕೊಡುತ್ತೆ. ಈಗಲೂ ಕೂಡ ಈಗ ಕರೋನಾ ಬಂದ ನಂತರ ನಿರಂತರವಾಗಿ ICMR ಕೇಂದ್ರ ಸರ್ಕಾರಕ್ಕೆ ಈಗ ಮಾಡಿ ವ್ಯಾಕ್ಸಿನೇಷನ್ ವಿಷಯದಲ್ಲಿ ನಿಮ್ಮ ನಡೆ ಈಗಿರಬೇಕು, ಕರೋನಾ ನಿಯಂತ್ರಣ ಮಾಡೋ ದೃಷ್ಟಿಯಲ್ಲಿ ಈಗಿರಬೇಕು ಅನ್ನುವಂತಹ ಸಲಹೆ ಶಿಫಾರಸುಗಳನ್ನ ಕೊಡ್ತಾನೆ ಬಂದಿದೆ. ಈಗ ಲಾಕ್ಡೌನ್ ವಿಷಯವಾಗಿ ಸಲಹೆಯನ್ನ ಕೊಡ್ತಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಇದಕ್ಕೆಲ್ಲಕ್ಕೂ ಮಿಗಿಲಾಗಿ ICMR ನ ಮುಖ್ಯಸ್ಥರಾದಂತಹ ಡಾಕ್ಟರ್ ಬಲರಾಮ್ ಭಾರ್ಗವ್ ಅವರೇ ಲಾಕ್ಡೌನ್ ಮಾಡಬೇಕು, 6 ರಿಂದ 8 ವಾರಗಳ ಕಾಲ ಲಾಕ್ಡೌನ್ ಮಾಡೋದು ಒಳ್ಳೆಯದು ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಇವತ್ತು ಈ ಸಂಬಂಧಪಟ್ಟಂತೆ ICMR ನಲ್ಲಿ ಚರ್ಚೆ ಆಗಿದ್ದಾವೆ ಅನ್ನುವಂತಹ ಮಾಹಿತಿಗಳು ಕೇಳಿಬರ್ತಿದ್ದಾವೆ. ಅಧಿಕೃತವಾಗಿ ICMR ಏನು ಹೇಳಿಲ್ಲ ಅಥವಾ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಮುಚ್ಚಿದ ಕೋರ್ಟಿನಲ್ಲಿ ಕೋರ್ಟ್ ಕೂಡ ಸಲಹೆ ಕೊಡ್ತು, ಮತ್ತೆ ತಜ್ಞರು ಕೂಡ ಪದೇ ಪದೇ ಅದನ್ನೇ ಹೇಳ್ತಿರೋದು. ಮತ್ತೆ ಆಂಟೋನಿ ಫೌಸಿ ಬಗ್ಗೆ ನೀವು ಮೆನ್ಷನ್ ಮಾಡ್ತಾ ಇದ್ರಿ. ಅಫ್ಕೋರ್ಸ್ ಅವರು ನೆಟ್ವರ್ಕ್ 18 ಜೊತೆ ಮಾತನಾಡುವಾಗ ಅದನ್ನೇ ಹೇಳಿದ್ರು, 6 ರಿಂದ 8 ವಾರ ಮಾಡಲೇಬೇಕಾಗತ್ತೆ, ದೇಶದಲ್ಲೇ ಮಾಡಬೇಕಾಗತ್ತೆ ಲಾಕ್ಡೌನ್ ಅಂತ. ಈಗ ಜನರಿಗೊಂದು ಕುತೂಹಲ ಮತ್ತೆ ಒಂಥರ ಗೊಂದಲ ಇರೋದು, ಆದ್ರೆ 2 ತಿಂಗಳು ಆಗತ್ತಾ ಅಂತ ಒಂದು ವಿಚಾರ. ಮತ್ತೊಂದು ವಿಚಾರ, ಈಗ ಎಲ್ಲ ಕಡೆ ಕಳೆದ ವರ್ಷ ಮಾಡಿದ್ರಲ್ಲ, ದೇಶವನ್ನೇ ಈಗ ಲಾಕ್ಡೌನ್ ಮಾಡ್ತಾರಾ ಅಥವಾ ಎಲ್ಲಿ ಪ್ರಕರಣಗಳು ಜಾಸ್ತಿ ಇದೆ ಆ ನಗರಗಳನ್ನ ಮಾತ್ರ ಮಾಡ್ತಾರಾ ಅಂತ? ಇದು ಇನ್ನಷ್ಟು ಚರ್ಚೆ ಆಗಬೇಕಾಗತ್ತೆ. ICMR, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರ ವತಿಯಿಂದ ಪ್ರಧಾನಮಂತ್ರಿ, ಆರೋಗ್ಯ ಸಚಿವರು, ಈ ಆರೋಗ್ಯ ತಜ್ಞರು ಇವರೆಲ್ಲರೂ ಕೂಡ ಸಮಾಲೋಚನೆ ನಡೆಸಿ ಅಂತಿಮ ತೀರ್ಮಾನಕ್ಕೆ ಬರಬೇಕಾಗತ್ತೆ. ಆದರೆ ಈಗ ಮುಖ್ಯವಾಗಿ ಡಾಕ್ಟರ್ ಅಂತೋನಿ ಫೌಸಿ ಅವರು ಮತ್ತೆ ICMR ಮುಖ್ಯಸ್ಥರಾದಂತಹ ಡಾಕ್ಟರ್ ಬಲರಾಮ್ ಭಾರ್ಗವ್ ಇವರಿಬ್ರು ಕೂಡ 6 ರಿಂದ 8 ವಾರಗಳ ಕಾಲ ಲಾಕ್ಡೌನ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಕೇಳ್ತಿದಂತೆ ಅಥವಾ ಜನಸಾಮಾನ್ಯರ ನಿರೀಕ್ಷೆ ಏನು ಅಂದ್ರೆ 2 ತಿಂಗಳುಗಳ ಕಾಲ ಲಾಕ್ಡೌನ್ ಆಗ್ಬಿಡುತ್ತಾ ಅಂತ. ಸೊ 2 ತಿಂಗಳು ಸಹಜವಾಗಿ ಅದೊಂದು ಭಯ ಆಗುತ್ತೆ. ಏನಂತಂದ್ರೆ 2 ತಿಂಗಳವರೆಗೆ ಏನ್ ಮಾಡಬೇಕು, ನಮ್ಮ ಚಟುವಟಿಕೆಗಳು, ಆರ್ಥಿಕವಾದಂತಹ ಚಟುವಟಿಕೆಗಳು, ವ್ಯಾಪಾರ ವಹಿವಾಟು ಅಥವಾ ಮತ್ತೊಂದು ಕೆಲಸ ಕಾರ್ಯಗಳು ಇವೆಲ್ಲವಕ್ಕೂ ತೊಂದರೆ ಆಗುತ್ತೆ ಅನ್ನುವಂತಹ ಸಹಜವಾದಂತಹ ಭಯ ಇದ್ದೇ ಇರುತ್ತೆ ಜನಕ್ಕೆ. ಹಾಗಾಗಿ ಆ ತರದ ಕುತೂಹಲ ಕೂಡ ಇದೆ, ಏನಾಗ್ಬಿಡಬಹುದು ಅಂತ. ಆದ್ರೆ ಮತ್ತೊಂದು ಈ ಇಡೀ ಇಶ್ಯೂಗೆ ಮತ್ತೊಂದು ಆಯಾಮ ಕೂಡ ಇದೆ ಶ್ರೀಮಂತ ಶೆಟ್ಟಿ. ಏನಂತಂದ್ರೆ ಈಗ ಎಲ್ಲೆಲ್ಲಿ ಲಾಕ್ಡೌನ್ ಮಾಡಲಾಗಿದೆಯೋ ಮತ್ತು ಅದನ್ನ ಬಹಳ ಪರಿಣಾಮಕಾರಿಯಾಗಿ ಮಾಡಲಾಗಿದೆಯೋ ಅಲ್ಲೆಲ್ಲ ಕರೋನಾ ನಿಯಂತ್ರಣಕ್ಕೆ ಬಂದಿದೆ. ಫಾರ್ ಎಕ್ಸಾಂಪಲ್, ಇಟ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ಮಹಾರಾಷ್ಟ್ರ. ಏನಂದ್ರೆ ಅಲ್ಲಿ ಇಡೀ ದೇಶದಲ್ಲಿ ಕಂಡು ಬರ್ತಿದ್ದಂತಹ ಕರೋನಾ ಪ್ರಕರಣಗಳಿಗೂ ಮತ್ತು ಮಹಾರಾಷ್ಟ್ರದ ಕರೋನಾ ಕಂಡು ಬರ್ತಿದ್ದಂತಹ ಪ್ರಕರಣಗಳಿಗೂ ನೋಡ್ತಾ ಇದ್ರೆ ಮಹಾರಾಷ್ಟ್ರದಿಂದ ಬರ್ತಿದ್ದಂತೆ ಜಾಸ್ತಿ ಆಗ್ತಿತ್ತು. 50% ಹೆಚ್ಚು ಪ್ರಕರಣಗಳು ಮಹಾರಾಷ್ಟ್ರದಲ್ಲಿ ದಾಖಲಾಗ್ತಾ ಇದ್ವು. ಆದ್ರೆ ಅಲ್ಲಿ ಜನತಾ ಕರ್ಫ್ಯೂ ಅನ್ನ ಬಹಳ ಪರಿಣಾಮಕಾರಿಯಾಗಿ ಅವರು ಜಾರಿ ಮಾಡಿದ್ದರಿಂದ ಈಗ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ ಹೆಚ್ಚು ಕರೋನಾ ಪ್ರಕರಣ. ಓಕೆ, ಫೈನ್, ಥ್ಯಾಂಕ್ ಯು ಧರಣೀಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಲಸಿಕೆ ಖರೀದಿಗೆ ಕಾಂಗ್ರೆಸ್ ಏನ್ ಕೊಟ್ಟಿದೆ ಕೊಡುಗೆ, ಆ ಬಗ್ಗೆ 100 ಕೋಟಿ ರೂಪಾಯಿ ಸರ್ಕಾರಕ್ಕೆ ಹೋಗ್ತಾ ಇದೆ. ಏರಿಯಾ ಡೆವಲಪ್ಮೆಂಟ್ ಹಣ ಕೊಡೋದಕ್ಕೆ ಈಗ ಸೂಚನೆ ಸಿಕ್ಕಿದೆ ಪಕ್ಷದಿಂದ. ಈ ಬಗ್ಗೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳಿಗೆ ಸೂಚನೆ ಕೊಟ್ಟಿರೋದಾಗಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿರೋದು. ಒಟ್ಟು 100 ಕೋಟಿ ನಾವು ಫಂಡ್ ಅನ್ನ ಕೊಡ್ತಾ ಇದ್ದೀವಿ, ಇದರಿಂದ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವ್ಯಾಕ್ಸಿನ್ ಸಿಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ ಆಗಿರೋದ್ರಿಂದ
ಸೊ ನಾವು ಈ ತರ ಒಂದು ಸಹಾಯವನ್ನ ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನ ಇವತ್ತು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸೋ ಮುಖಾಂತರ ಇದೆಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಕೊಟ್ಟರು. ನಮ್ಮ ಪಕ್ಷದ ಜನಪ್ರತಿನಿಧಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಈಗ 225 MLAಗಳು 75 MLCಗಳಿಗೆ 2 ಕೋಟಿ ರೂಪಾಯಿ ಅನುದಾನ ಏನು ಕೊಡ್ತಾ ಇದ್ದಾರೆ. ವ್ಯಾಕ್ಸಿನ್ಗೆ ಪ್ರತಿಯೊಬ್ಬರು ಕೂಡ 1 ಕೋಟಿ ರೂಪಾಯಿಯನ್ನು ನಾವೀಗ ಕೊಡ್ತಾ ಇದ್ದೀವಿ. ನಮ್ಮ 100 ಜನಪ್ರತಿನಿಧಿಗಳು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ನಿರ್ಧಾರ ಅಂತ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಿರ್ಧಾರ ಏನು ಅಂದ್ರೆ ಈಗ ದೇಶದ ಪ್ರತಿಯೊಬ್ಬರಿಗೂ ಕೂಡ ವ್ಯಾಕ್ಸಿನೇಷನ್ ಆಗಲೇಬೇಕು ಅಂತ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳು 100 ಕೋಟಿ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. ವ್ಯಾಕ್ಸಿನ್ ಪ್ರೊಕ್ಯೂರ್ಮೆಂಟ್ಗೆ ನಾವು 100 ಕೋಟಿ ರೂಪಾಯಿಗಳನ್ನು ಕೊಂಡುಕೊಳ್ಳಲಿಕ್ಕೆ ನಮ್ಮ MLAಗಳು ನಾವು ಎಲ್ಲರೂ ಕೂಡ ಇದನ್ನು ತೀರ್ಮಾನ ಮಾಡಿದ್ದೀವಿ. ಅದನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಮುಂದೆ ಬಂದಿದೆ. ಕಾಂಗ್ರೆಸ್ ಪಕ್ಷ MLAಗಳು ಅವರವ್ರ ಕ್ಷೇತ್ರದಲ್ಲಿ ಎಲ್ಲ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ, ವ್ಯಾಕ್ಸಿನ್ ಕೊಡಬೇಕು ಎಲ್ರಿಗೂ ಅನ್ನೋ ಕಾರಣಕ್ಕೋಸ್ಕರ ಅವರ ಗ್ರ್ಯಾಂಟ್ಸ್ನಲ್ಲಿ 1 ಕೋಟಿ ರೂಪಾಯಿನ ವ್ಯಾಕ್ಸಿನ್ ಕೊಂಡ್ಕೊಳ್ಳಲಿಕ್ಕೆ ಕೊಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಅಲ್ಲಿ ಏನು ನೋಡೋಣ ಯಾವ ಥರ ಮಾಡಬೇಕು ಅಂತ ಅದನ್ನು ನೋಡಿ ಅದನ್ನು ಮಾಡ್ತೀವಿ. ನೋಡಪ್ಪ, 100 ಕೋಟಿ ಕೊಡೋದು ಅಂತ ತೀರ್ಮಾನ ಮಾಡಿದ್ದೀವಿ. ಅದನ್ನು ಯಾವ ರೀತಿ ಬಳಸಬೇಕು ಪ್ರೊಕ್ಯೂರ್ ಮಾಡೋಕ್ಕೆ ಏನು ಅನ್ನೋದನ್ನು ಆಮೇಲೆ ಕೂತ್ಕೊಂಡು ತೀರ್ಮಾನ ಮಾಡಿ ನಾವು ಮಾಡ್ತೀವಿ. ನಮ್ಮ ಗ್ರ್ಯಾಂಟ್ಸ್ನಲ್ಲಿ MLA MLCಗಳು MPಗಳ ಗ್ರ್ಯಾಂಟ್ಸ್ನಲ್ಲಿ 1 ಕೋಟಿ ರೂಪಾಯಿನ ವ್ಯಾಕ್ಸಿನ್ ಪ್ರೊಕ್ಯೂರ್ ಮಾಡಲಿಕ್ಕೆ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. 100 crores ಟೋಟಲ್ 100 crores ಅಷ್ಟು ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಅದನ್ನ ಜನರ ನೋವಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ. ದೇಶದ ಎಲ್ಲಾ ನಾಗರಿಕರಿಗೂ ಲಸಿಕೆ ಕೊರತೆ ಆಗಲ್ಲ ಅಂತ ನ್ಯೂಸ್ 18 ಕನ್ನಡಕ್ಕೆ ಲಸಿಕೆ ಉತ್ಪಾದನೆಯ ಕಂಪನಿ ಈಗ ಮಾಹಿತಿಯನ್ನ ಕೊಟ್ಟಿರೋದು. ಡಿಸೆಂಬರ್ 2021 ಒಳಗೆ 216 ಕೋಟಿ ಲಸಿಕೆ ಉತ್ಪಾದನೆ ಗುರಿಯನ್ನ ಈಗ ಹೊಂದಲಾಗಿದೆ. ಪ್ರತಿ ತಿಂಗಳು ಲಸಿಕೆ ಉತ್ಪಾದನೆ ಮತ್ತೆ ಸಪ್ಲೈ ಮಾಡಬೇಕಲ್ಲ, ಅದಕ್ಕಂತ ಒಂದು ಟಾರ್ಗೆಟ್ ಅನ್ನ ಈಗ ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ. ನ್ಯೂಸ್ 18ಗೆ ಸಿಕ್ಕಿದೆ ಲಸಿಕೆ ಉತ್ಪಾದನೆಯ ಮಾಹಿತಿ. ಈಗ ವರ್ಷದ ಒಳಗೆ 216 ಕೋಟಿ ಲಸಿಕೆ ರೀಚ್ ಆಗಬೇಕು, ಜನರಿಗೆ ಅದು ಸಿಗಬೇಕು ಅಂತ ಒಂದು ಉದ್ದೇಶವನ್ನ ಇಟ್ಕೊಂಡಿರೋದು. ಆ ಉದ್ದೇಶ ಈಡೇರಬೇಕು ಅಂದ್ರೆ ದಿನದಿಂದ ದಿನಕ್ಕೆ ಈಗ ಉತ್ಪಾದನೆ ಕೂಡ ಜಾಸ್ತಿ ಆಗಬೇಕಾಗತ್ತೆ. ಈಗ ಪ್ರತಿ ತಿಂಗಳು ಲಸಿಕೆ ಉತ್ಪಾದನೆ ಅಟ್ ದ ಸೇಮ್ ಟೈಮ್ ಅದನ್ನ ಸರಬರಾಜು ಮಾಡೋದು, ಜನರಿಗೆ ಸಿಗುವ ತರ ಮಾಡೋದು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತಲ್ಲ. ಸೊ ಹಾಗಾಗಿ ಒಂದು ಟಾರ್ಗೆಟ್ ಅನ್ನ ಈಗ ಇಟ್ಕೊಳ್ಳಲಾಗಿದೆ. ಈಗ ಡಿಮ್ಯಾಂಡಿಗೆ ತಕ್ಕಂತೆ ಪ್ರಾಡಕ್ಟ್ ಉತ್ಪಾದನೆ ಆಗ್ತಾ ಇಲ್ಲ ಅಂತ ಏನು ಒಂದು ಕಂಪ್ಲೇಂಟ್ ಇತ್ತು, ಯಾಕಂದ್ರೆ ಪ್ರೆಷರ್ ಕೂಡ ಅವ್ರ ಮೇಲೆ ಅಫ್ಕೋರ್ಸ್ ಜಾಸ್ತಿ ಇದ್ದೇ ಇದೆ. ಒಂದು ಟಾರ್ಗೆಟ್ ಅನ್ನ ಈಗ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಹೇಳಿ ಕೇಳಿ ಈಗ ಯಾರು ಲಸಿಕೆ ಉತ್ಪಾದನೆ ಮಾಡ್ತಾ ಇದ್ದಾರೆ ಅಂತ ಎಂಪ್ಲಾಯೀಸ್ಗಳಿಗೆ ಈಗ ಸಾಲಾಗಿ ಕೊರೋನಾ ಬರ್ತಿರೋದ್ರಿಂದ ಅದು ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಲಸಿಕೆ ಉತ್ಪಾದನೆ ಮತ್ತೆ ಸರಬರಾಜು ಯಾವ ತರ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅಂದ್ರೆ ಮೇ 2021 ಅಂದ್ರೆ ಈ ತಿಂಗಳ ಅಂತ್ಯಕ್ಕೆ 8.8 ಕೋಟಿಯಷ್ಟು ಲಸಿಕೆ ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಅದನ್ನ ಸಪ್ಲೈ ಮಾಡಿಸಬೇಕು ಜನರಿಗೆ ಅಂತ ಹೇಳಿ. ಇನ್ನು ಜೂನ್ 2021 ವೇಳೆಯಲ್ಲಿ 10 ಕೋಟಿ ಉತ್ಪಾದನೆ ಮಾಡಬೇಕು ಅಂತ. ಇನ್ನು ಜುಲೈ 2021 ವೇಳೆಯಲ್ಲಿ 15.81 ಕೋಟಿಯಷ್ಟು ವ್ಯಾಕ್ಸಿನ್ ಉತ್ಪಾದನೆ ಮಾಡಬೇಕು ಅಂತ. ಇನ್ನು ಆಗಸ್ಟ್ ವೇಳೆಯಲ್ಲಿ ನೋಡೋದಾದ್ರೆ ಮತ್ತೆ ಡಬಲ್ ಆಗಿರುತ್ತೆ, 36.6 ಕೋಟಿಯಷ್ಟು ಲಸಿಕೆ ಉತ್ಪಾದನೆ ಮಾಡಬೇಕು ಅಂತ. ಇನ್ನು ಸೆಪ್ಟೆಂಬರ್ ವೇಳೆಗೆ ಆಲ್ಮೋಸ್ಟ್ ಥರ್ಡ್ ವೇವ್ ಬಂದಿರುತ್ತೆ. ಆ ಟೈಮ್ನಲ್ಲಿ 50.4 ಕೋಟಿ ಲಸಿಕೆ ಉತ್ಪಾದನೆ ಮಾಡಬೇಕು ಅಂತ. ಅಕ್ಟೋಬರ್ ಸಂದರ್ಭದಲ್ಲಿ 56.3 ಕೋಟಿ, ನವೆಂಬರ್ ಸಂದರ್ಭದಲ್ಲಿ 59.7 ಕೋಟಿಯಷ್ಟು ಉತ್ಪಾದನೆ ಮಾಡಬೇಕು. ಸದ್ಯಕ್ಕೆ ಡಿಸೆಂಬರ್ ತನಕ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡಿರೋದು. ಡಿಸೆಂಬರ್ 2021 ವೇಳೆಗೆ 65 ಕೋಟಿ, ಒಟ್ಟು 216 ಕೋಟಿಯಷ್ಟು ಲಸಿಕೆ ಉತ್ಪಾದನೆ ಮಾಡಬೇಕು, ಸರಬರಾಜು ಕೂಡ ಆಗಬೇಕು ಅಂತ ಒಂದು ಗುರಿ ಇರೋದು. ಹಾಗಾದ್ರೆ ಯಾವ್ಯಾವ ಕಂಪನಿ ಎಷ್ಟೆಷ್ಟು ಈಗ ವ್ಯಾಕ್ಸಿನ್ ಉತ್ಪಾದನೆ ಮಾಡಬೇಕು ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರೋದು ಅಂತಂದ್ರೆ, ಬಯೋ ಈ ವ್ಯಾಕ್ಸಿನ್ 50 ಕೋಟಿ ಜುಲೈನಿಂದ ಅವರೊಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ. ಇನ್ನು ಜಿನೋವಾ ವ್ಯಾಕ್ಸಿನ್ ಸುಮಾರು 4 ಕೋಟಿ ಸೆಪ್ಟೆಂಬರ್ನಿಂದ ಇವರು ಟಾರ್ಗೆಟ್ ಇಟ್ಕೊಂಡಿರೋದು.
ಇನ್ನು ಜೈದೂಸ್ ಕ್ಯಾಡಿಲಾ ಅವರು 5 ಕೋಟಿಯಷ್ಟು ಇವರು ಟಾರ್ಗೆಟ್ ಕೂಡ ಜುಲೈನಿಂದಾನೇ ಇರೋದು. ಇನ್ನು SII ಕೋವೋವ್ಯಾಕ್ಸ್ ನೋಡೋದಾದ್ರೆ 10 ಕೋಟಿಯಷ್ಟು, ಇದು ಸೆಪ್ಟೆಂಬರ್ನಿಂದ ಇವರೊಂದು ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ. ಇನ್ನು J&J ವ್ಯಾಕ್ಸಿನ್ 5 ಕೋಟಿ ಆಗಸ್ಟ್ನಿಂದ ಇವರು ಟಾರ್ಗೆಟ್ ಇಟ್ಕೊಂಡಿರೋದು. BB ಕೋವ್ಯಾಕ್ಸಿನ್ 40 ಕೋಟಿ ಸೆಪ್ಟೆಂಬರ್ನಿಂದ. ಇನ್ನು ಫೈಸರ್ ಲಸಿಕೆ, ಅಫ್ಕೋರ್ಸ್ ಇದು ಮಕ್ಕಳಿಗೆ ಕೊಡುವಂತ ಲಸಿಕೆ, ಅಮೆರಿಕಾದಲ್ಲಿ ಒಂದು ಔಷಧ ಮೂಲ ಇದು ಒಂದು ಕಂಪನಿ, ಇದು ಫೈಸರ್ ಅಂತ. ಅಲ್ಲಿ ಪರ್ಮಿಷನ್ ಸಿಕ್ಕಿದೆ, ಕ್ಲಿನಿಕಲ್ ಟ್ರಯಲ್ ಆಗಿದೆ. ಈಗ ಇಂಡಿಯಾದಲ್ಲಿ ಕೊಡಬೇಕಾ ಬೇಡವಾ, ಥರ್ಡ್ ವೇವ್ ಅಂದ್ರೆ ಮಕ್ಕಳನ್ನ ಟಾರ್ಗೆಟ್ ಮಾಡೋದ್ರಿಂದ ಅದಿನ್ನು ಮಾತುಕತೆ ಹಂತದಲ್ಲಿದೆ, ಇನ್ನೂ ಕೂಡ ಅದಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ. ಇನ್ನು ಚೀನಾ ಲಸಿಕೆಗಳು ಭಾರತದಲ್ಲಿ ಬಳಕೆ ಇಲ್ಲ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಒನ್ಸ್ ಅಗೇನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೀಶ್ ಬೂಕನ್ಕೆರೆ. ಧರಣೀಶ್, ಈಗ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ, ಈ ಉತ್ಪಾದನೆ ಕಮ್ಮಿ ಆಗ್ತಿದೆ, ಸಪ್ಲೈ ಕಮ್ಮಿ ಆಗ್ತಿರೋದ್ರಿಂದ ಎಲ್ಲ ಕಡೆ ನೋ ಸ್ಟಾಕ್ ಬೋರ್ಡ್ ನೋಡ್ತಾ ಇದ್ದೀವಿ. ಜನ ಕೂಡ ವ್ಯಾಕ್ಸಿನ್ ಹಾಕ್ಸ್ಕೊಳಕ್ ಬರ್ತಿರೋರು ವ್ಯಾಕ್ಸಿನ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಈಗ ಉತ್ಪಾದನೆ ಮಾಡುವಂತ ಕಂಪನಿಗಳು ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ. ಸೊ ಈ ಟಾರ್ಗೆಟ್ ಪ್ರಕಾರ ಎಷ್ಟೆಷ್ಟು ರೀಚ್ ಆಗ್ಬೋದು ಅಂತ? ಶರ್ಮಿತಾ ಶೆಟ್ಟಿ, ಆಕ್ಚುಲಿ ಈಗ ಏನಾಗಿದೆ ಅಂದ್ರೆ ಇಡೀ ದೇಶದಲ್ಲಿ ಎಲ್ಲ ಕಡೆ ಕರೋನಾ ಲಸಿಕೆಗಳ ಕೊರತೆ ನಾವು ಲಭ್ಯ ಆಗ್ತಾ ಇದೆ, ಕಂಡು ಬರ್ತಾ ಇದೆ. ಮುಖ್ಯವಾಗಿ ಈಗ ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಲಸಿಕೆ ಕೊಡ್ತಿಲ್ಲ ಎನ್ನುವಂತಹ ಗುರುತರವಾದಂತಹ ಆರೋಪವನ್ನು ಮಾಡ್ತಿದ್ದೇವೆ. ಮತ್ತು ಕರ್ನಾಟಕವೂ ಸೇರಿದಂತೆ ದೇಶದ 9 ರಾಜ್ಯಗಳು ಗ್ಲೋಬಲ್ ಟೆಂಡರ್ ಮಾಡ್ತೀವಿ ನಾವು ಕೇಂದ್ರ ಸರ್ಕಾರ ಕರೋನಾ ಲಸಿಕೆಗಳನ್ನ ಕೊಡದೇ ಇದ್ರೆ ಅನ್ನುವ ನಿಟ್ಟಿನಲ್ಲಿ ಈ ಬಗ್ಗೆ ಆಕ್ಚುಲಿ ನ್ಯೂಸ್ 18 ಕನ್ನಡದಲ್ಲೇ ನಾವು ಸುದ್ದಿಯನ್ನ ಮಾಡಿದ್ವಿ. ಅಂದ್ರೆ ಯಾವ್ಯಾವ ರಾಜ್ಯಗಳು ಗ್ಲೋಬಲ್ ಟೆಂಡರ್ ಮಾಡಲಿಕ್ಕೆ ಮುಂದಾಗ್ತಿದ್ದೇವೆ ಅಂತ. ಸೊ ಹೀಗೆ ಕರೋನಾ ಲಸಿಕೆ ವಿಷಯದಲ್ಲಿ ಸಮಸ್ಯೆ ಆಗಿರೋದ್ರಿಂದ ಆಕ್ಚುಲಿ ಇವತ್ತು ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ 23 ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಒಟ್ಟು 192 ಲಕ್ಷ ಕರೋನಾ ಲಸಿಕೆಗಳನ್ನ ಮೇ 16ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ ಬಳಕೆ ಮಾಡ್ಕೊಳ್ಳಿ ಅಂತ ಕೊಡ್ತಾ ಇದೆ. ಆದ್ರೆ ಇದು ಎಲ್ಲೆಲ್ಲಿಗೂ ಕೂಡ ಸಾಲಲಿಕ್ಕೆ ಸಾಲಲ್ಲ. ಅದರಿಂದಾಗಿ ಈಗ ಹೆಚ್ಚಿನ ಕರೋನಾ ಲಸಿಕೆಗಳ ಉತ್ಪಾದನೆ ಆಗಬೇಕಾಗತ್ತೆ. ಅದಕ್ಕೋಸ್ಕರ ಈಗ ಕೇಂದ್ರ ಸರ್ಕಾರವೇ ನೇರವಾಗಿ ವಿದೇಶಿ ಕಂಪನಿಗಳ ಜೊತೆ ಮಾತನಾಡ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಈಗ ನ್ಯೂಸ್ 18ಗೆ ಸಿಕ್ಕಿರುವಂತಹ ಮಾಹಿತಿಗಳನ್ನ ನಾವು ಪ್ರತಿಯೊಂದು ಅಂಕಿ ಅಂಶಗಳನ್ನ ಪಿನ್ ಟು ಪಿನ್ ಡೀಟೇಲ್ ಅನ್ನ ನಾವೀಗ ಅಲ್ಲಿ ಪ್ರಸ್ತುತ ಪಡಿಸ್ತಾ ಇದೀವಿ. ಅಂದ್ರೆ ಯಾವ್ಯಾವ ಕಂಪನಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡುತ್ತೆ ಮತ್ತು ಅದು ಯಾವಾಗ ಲಭ್ಯ ಆಗಬಹುದು ಅನ್ನುವಂಥದ್ದೆಲ್ಲವನ್ನ ಕೂಡ ತಿಳಿಸ್ತಿದೀವಿ. ಈಗ ಮೇನಿಂದ ಹಿಡಿದು ಡಿಸೆಂಬರ್ ವರೆಗೆ ಯಾವ್ಯಾವ ಕಂಪನಿ ಎಷ್ಟೆಷ್ಟು ಉತ್ಪಾದನೆ ಮಾಡುತ್ತೆ ಅನ್ನುವಂಥದ್ದನ್ನ. ಸೊ ಅಂದ್ರೆ ಡಿಸೆಂಬರ್ ವರೆಗೆ ಇಡೀ ದೇಶಾದ್ಯಂತ ಲಸಿಕೆ ಹಾಕುವಂತ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮುಗಿಸಬಹುದು ಅಂತ ಹೇಳಲಾಗ್ತಿದೆ ಈಗಿರುವಂತಹ ಅಂದಾಜಿನ ಪ್ರಕಾರ. ಯಾಕೆಂದ್ರೆ 136 ಕೋಟಿ ಜನರಿರುವಂತಹ ಈ ದೇಶದಲ್ಲಿ ಮಕ್ಕಳನ್ನ ಹೊರತುಪಡಿಸಿದ್ರೆ ಉಳಿದಂತೆ 220 ಕೋಟಿವರೆಗೆ ಲಸಿಕೆ ಬೇಕಾಗಬಹುದು. ಒಟ್ಟು ಈಗಿರುವಂತಹ ಅಂದ್ರೆ ಈಗ ನಾವು ಪ್ರಸ್ತುತಪಡಿಸಿರುವಂತಹ ಅಂಕಿ ಅಂಶಗಳ ಪ್ರಕಾರ 216 ಕೋಟಿ ಲಸಿಕೆಗಳು ಲಭ್ಯ ಆಗ್ತವೆ. ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಫಸ್ಟ್ ಡೋಸ್ ಅಂಡ್ ಸೆಕೆಂಡ್ ಡೋಸ್ ಎರಡೂ ಕೂಡ ಕಂಪ್ಲೀಟ್ ಆಗುತ್ತೆ. ಅದರಿಂದಾಗಿ ಡಿಸೆಂಬರ್ ವರೆಗೂ ಕೂಡ ಕಾಯಬೇಕಾಗತ್ತೆ ಅನ್ನುವಂಥದ್ದು ಒಂದು ಅಂಶ. ಮತ್ತೊಂದೇನಂತಂದ್ರೆ ಒಂದೊಮ್ಮೆ ಈಗ ವಿದೇಶಿ ಕಂಪನಿಗಳ ಜೊತೆ ಈಗ ಮಾತುಕತೆ ಹಂತದಲ್ಲಿದ್ದಾವೆ. ಫಾರ್ ಎಕ್ಸಾಂಪಲ್ ಫೀಸರ್ ಜೊತೆಗೆ ಈಗ ಫೀಸರ್ಗೆ ಅಮೆರಿಕದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಬೇಡಿಕೆ ಇದೆ. ಆ ಕಂಪನಿ ಜೊತೆಗೆ ಭಾರತ ಕೂಡ ಮಾತುಕತೆಯನ್ನ ನಡೆಸ್ತಿದೆ. ಮತ್ತೆ ನಿನ್ನೆ ಸುಪ್ರೀಂ ಕೋರ್ಟ್ಗೂ ಕೂಡ ಈ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಿತ್ತು. ಏನಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಿಂದ ನಾವು ಲಸಿಕೆಗಳನ್ನ ತರಬೇಕು ಅಂತಂದ್ರೆ ಅದಕ್ಕೆ ಕಾನೂನಿನ ಅಡೆತಡೆಗಳು ಬಹಳ ದೊಡ್ಡ ಮಟ್ಟದಲ್ಲಿದ್ದಾವೆ, ಪೇಟೆಂಟ್ ಇಶ್ಯೂಸ್ಗಳಿರ್ತವೆ. ಸೊ ಹಾಗಾಗಿ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ. ಈಗ ಫೀಸರ್ ವಿಷಯದಲ್ಲಿ ಇರ್ಬೋದು ಅಥವಾ ಮತ್ತೊಂದು ಲಸಿಕೆ ವಿಷಯದಲ್ಲಿ ಇರ್ಬೋದು. ಸೊ ಅವುಗಳ ಬಂದ್ರೆ ಆಗ ಡಿಸೆಂಬರ್ಗೂ ಮುನ್ನನೇ ಲಸಿಕೆ ಹಾಕುವಂತಹ ಕಾರ್ಯಕ್ರಮ ಮುಕ್ತಾಯ ಆಗ್ಬಹುದು. ಅಂದ್ರೆ ಎಲ್ರಿಗೂ ಕೂಡ ಲಸಿಕೆ ಸಿಗಬಹುದು. ಸೊ ಅಂದ್ರೆ ಈ ಮಾತುಕತೆಗಳನ್ನ ಪ್ರಕ್ರಿಯೆಗಳನ್ನ ತ್ವರಿತ ಮಾಡಿದಷ್ಟು ಬೇಗ ಮಾಡಿದಷ್ಟು ಜೊತೆಗೆ ಹೆಚ್ಚೆಚ್ಚು ವಿದೇಶಿ ಕಂಪನಿಗಳಿಂದ ಲಸಿಕೆಗಳನ್ನ ಕೊಂಡುಕೊಂಡಿದ್ದೆ ಆದ್ರೆ ಆಗ ಇನ್ನೂ ಬೇಗ ಆಗ್ಬಹುದು. ಇಲ್ಲದಿದ್ರೆ ಡಿಸೆಂಬರ್ ವರೆಗೆ ಸಮಯಾವಕಾಶ ಹಿಡಿಬಹುದು. ಮತ್ತೆ ಈಗ ನಾನು ಆಗ್ಲೇ ಹೇಳ್ತಿದ್ದೆ ರಾಜ್ಯಗಳು ಗ್ಲೋಬಲ್ ಟೆಂಡರ್ ಮಾಡ್ತಿದ್ದೇವೆ ಅಂತ. ಒಂದೊಮ್ಮೆ ರಾಜ್ಯ ಸರ್ಕಾರಗಳೇ ಫಾರ್ ಎಕ್ಸಾಂಪಲ್
ಕರ್ನಾಟಕ ಬೇರೆ ಯಾವುದೋ ಒಂದು ವಿದೇಶಿ ಕಂಪನಿ ಜೊತೆಗೆ, ಫಾರ್ ಎಕ್ಸಾಂಪಲ್ ಫೀಜರ್ ಜೊತೆಗೆ ಅಥವಾ ಜಾನ್ಸನ್ ಜೊತೆಗೆ ಅವ್ರು ನೇರವಾಗಿ ಖರೀದಿ ಮಾಡಿದ್ರೆ ಕರ್ನಾಟಕದಲ್ಲಿ ಅವರ ಲಸಿಕೆ ಹಾಕುವಂತ ಪ್ರಮಾಣ ಜಾಸ್ತಿ ಆದ್ರೆ ಆಗ ಕೂಡ ಬೇಗ ಆಗ್ಬೋದು. ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಅವರದೇ ಆದ ರೀತಿಯಲ್ಲಿ ಈ ಪ್ರಕ್ರಿಯೆಯನ್ನ ಇನ್ನಷ್ಟು ಬೇಗ ಮಾಡಿದ್ರೆ, ಅಂದ್ರೆ ತ್ವರಿತಗೊಳಿಸಿದ್ರೆ ಆಗ ಬೇಗ ಆಗ್ಬೋದು. ಇಲ್ಲಾಂದಿದ್ರೆ ಡಿಸೆಂಬರ್ ಒಳಗೆ ಇಡೀ ದೇಶಕ್ಕೆ ಲಸಿಕೆ ಸಿಗುತ್ತೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಅಫ್ಕೋರ್ಸ್ ಡಿಸೆಂಬರ್ ವರೆಗೆ ಕಾಯ್ಬೇಕಾಗತ್ತಾ ಜನ ಅನ್ನುವಂಥದ್ದು ಅದು ಒಂದು ಪ್ರಶ್ನೆ ಇದೆ, ಕಾದ್ ನೋಡ್ಬೇಕಾಗತ್ತೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಧರಣೀಶ್ ಬೂಕನ್ಕೆರೆ ತಮ್ಮ ಇನ್ಫಾರ್ಮೇಶನ್ಗೆ. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಮಗು ಬದುಕಲ್ಲ ಅಂತ ಹೇಳ್ಬಿಟ್ಟಿದ್ರು. ಮಗುವಿನ ನರಳಾಟ ನೋಡಿ ಹೆತ್ತವರು ಕೂಡ ಕಣ್ಣೀರನ್ನ ಹಾಕ್ತಾ ಇದ್ರು. ಈಗ 25 ದಿನಗಳ ಹೆಣ್ಣು ಮಗು ಕೋವಿಡ್-19 ನಿಂದ ಚೇತರಿಕೆ ಕಾಣ್ತಾ ಇದೆ. ಘಟನೆ ನಡೆದಿರೋದು ಭುವನೇಶ್ವರದ ಜಗನ್ನಾಥ ಆಸ್ಪತ್ರೆಯಲ್ಲಿ. ವೈದ್ಯರಿಂದ ಚಿಕಿತ್ಸೆ ಸಿಕ್ಕಿರೋದ್ರಿಂದ ಸದ್ಯಕ್ಕೀಗ 25 ದಿನದ ಹೆಣ್ಣು ಮಗು ಲವಲವಿಕೆಯಿಂದ ಇದೆ. ಹೆತ್ತವರ ಮಡಿಲಲ್ಲಿ ಈಗ ಸದ್ಯಕ್ಕೆ ಆನಂದ ಇದೆ. ಯಾಕಂದ್ರೆ ಮಗು ಹುಟ್ಟಿದೆ ಅಂತ ಸಂತೋಷ ಪಡಂಗೂ ಇಲ್ಲ ಅವರು. ಕೋವಿಡ್ ಅಟ್ಯಾಕ್ ಆಗಿದೆ, ಉಸಿರಾಟ ಸಮಸ್ಯೆ ಕಾಣಿಸ್ಕೊಂಡಿದೆ. ಮೋರೋವರ್ ಮಗು ಬದುಕಲ್ಲ ಅಂತಾನೆ ವೈದ್ಯರು ಹೇಳಿದ್ರಿಂದ, ಆರೋಗ್ಯ ಸಿಬ್ಬಂದಿ ಹೇಳಿದ್ರಿಂದ ಒಂಥರ ಆತಂಕದಲ್ಲಿ ಇದ್ರು. ಈಗ ನಿಧಾನವಾಗಿ ಚೇತರಿಕೆ ಕಾಣ್ತಾ ಇದೆ. 25 ದಿನಗಳ ಮಗು ಇದು, ಪಾಪ ಹೆಣ್ಮಗು ಗುಡಿಯ ಕೋವಿಡ್-19 ನಿಂದ ಈಗ ಚೇತರಿಕೆ ಕಾಣ್ತಾ ಇದೆ. ಮಗುವನ್ನ ಜಗನ್ನಾಥ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿತ್ತು. ಮಗುವಿಗೆ ಉಸಿರಾಟದ ಸಮಸ್ಯೆ ಇತ್ತು. 10 ದಿನಗಳ ಕಾಲ ವೆಂಟಿಲೇಟರ್ನಲ್ಲೇ ಮಗುವಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ರಕ್ತದೊತ್ತಡದಲ್ಲೂ ಕೂಡ ಸಾಕಷ್ಟು ಫ್ಲಕ್ಚುಯೇಷನ್ಸ್ ಆಗ್ತಾ ಇತ್ತು, ಏರುಪೇರು ಆಗ್ತಾ ಇತ್ತು. ಮಗು ಬದುಕೋದೇ ಇಲ್ಲ ಅನ್ನೋ ಮಟ್ಟಿಗೆ ಹೆತ್ತವರು ಕೈಚೆಲ್ ಕೂತಿದ್ರು. ಯಾಕಂದ್ರೆ ಡಾಕ್ಟರ್ ಹೇಳ್ಬಿಟ್ಟಿದ್ರು ಆಸೆ ಬಿಟ್ಬಿಡಿ ಅಂತ. ಈಗ ನೋಡಿದ್ರೆ ಮಗು ಪವಾಡ ಸದೃಶವಾಗಿ ಬದುಕಿ ಉಳಿದಿದೆ, ಚೇತರಿಕೆ ಕಾಣ್ತಾ ಇದೆ. ಮಗು ಜನಿಸಿದ 15 ದಿನಗಳ ನಂತರ ಆಕೆ ಪೋಷಕರು ಮತ್ತು ಅನೇಕ ಕುಟುಂಬ ಸದಸ್ಯರು ಕೋವಿಡ್-19 ಸೋಂಕಿಗೆ ಒಳಗಾಗಿದ್ರು. ಮಗುವಿನ ತಾತ, ತಂದೆ ಕೊರೋನಾದಿಂದ ಮೃತಪಟ್ಟಿದ್ರು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಹಾಗೂ ಬಾಂಧವ ಸೇವೆಯನ್ನು ನೀಡಲಾಗ್ತಾ ಇದೆ. ಸದ್ಯ 2 ಬಸ್ಗಳಲ್ಲಿ ತಲಾ 5 ಆಕ್ಸಿಜನ್ ಬೆಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಟೋಗಳ ಮೂಲಕ ಔಷಧಿ, ದಿನಸಿ, ಊಟ, ಆಕ್ಸಿಜನ್ ಸಪ್ಲೈ ಮಾಡ್ತಾರೆ. ಜನ ಆಸ್ಪತ್ರೆಗಳ ಮುಂದೆ ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದ್ದಾರೆ. ಇದನ್ನು ನೋಡಿ ಕೈಕೊಟ್ಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಶ್ವಾಸ ಎಂಬ ಸೇವೆಯನ್ನ ಆರಂಭ ಮಾಡಿದ್ದೀವಿ ಅಂತ ಭುವನ್ ಹಾಗೆಯೇ ಹರ್ಷಿಕಾ ಹೇಳಿದ್ದಾರೆ. ಮತ್ತೆ ಈ ಮಹತ್ವದ ಒಂದು ಯೋಜನೆ ಏನಿದೆ ಭುವನಂ ಫೌಂಡೇಶನ್ ವತಿಯಿಂದ ಮಾಡಿರೋದು, ಇದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್. ಶ್ವಾಸ ಇದು ಬಾಂಧವ ಅಂತ ಇದರಲ್ಲಿ ಫ್ರೀ ಸರ್ವಿಸ್ ತುಂಬಾ ಬಡವರಿಗೆ, ತುಂಬಾ ನೀಡ್ ಇರುವಂತವರಿಗೆ ರೇಷನ್ ಕಿಟ್ಸ್ ಕೊಡೋದು, ಅದು ಆಲ್ರೆಡಿ ಶುರು ಮಾಡ್ಕೊಂಡು ಬಂದಿದ್ದೀವಿ. ಇಟ್ ಇಸ್ ಕಾಲ್ಡ್ ಶ್ವಾಸ ಅಂತ. ಶ್ವಾಸ ಏನಂತ ಹೇಳಿದ್ರೆ ಇಟ್ ಇಸ್ ಅನ್ ಆಕ್ಸಿಜನ್ ಎಕ್ಸ್ಪ್ರೆಸ್, ಫ್ರೀ ಆಕ್ಸಿಜನ್ ಎಕ್ಸ್ಪ್ರೆಸ್. ಸೊ ಇದು ಏನಂದ್ರೆ ಗವರ್ಮೆಂಟ್ ಆಸ್ಪತ್ರೆಗಳು, ವಿಕ್ಟೋರಿಯಾ, ಬೌರಿಂಗ್ ಇಂಥ ಆಸ್ಪತ್ರೆಗಳು ಮುಂದೆ ಜನ ಪಾಪ ಬೆಡ್ಗೋಸ್ಕರ ವೇಟ್ ಮಾಡಿ ಸತ್ತೋಗ್ತಾ ಇದ್ದಾರೆ. ಸೊ ವಾಟ್ ವಿ ಆರ್ ಡೂಯಿಂಗ್ ಇಸ್, ನಮ್ಮ ಬಸ್ಗಳು ಆ ಹಾಸ್ಪಿಟಲ್ ಮುಂದೆ ನಿಂತಿರುತ್ತೆ. ಯಾರು ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಆ ಪೇಷಂಟ್ಸ್ಗೆ ನಾವು ಫ್ರೀ ಆಗಿ ಆಕ್ಸಿಜನ್ ಕೊಡ್ತೀವಿ. ಅವರಿಗೆ ಬೆಡ್ ಸಿಗೋವರೆಗೂ ನಾವು ಆಕ್ಸಿಜನ್ ಕೊಡ್ತೀವಿ, ಅಲ್ಲಿವರೆಗೂ ಅವ್ರ ಜೀವ ನಾವು ಉಳಿಸ್ತೀವಿ. ಮೊದಲನೇದಾಗಿ ಒಂದು ಹಾಟ್ಲೈನ್ ಶುರು ಮಾಡಿದ್ವಿ. ಹಾಟ್ಲೈನ್ ಅಲ್ಲಿ ಬಂದಿದ್ದ ಕಾಲ್ಸ್ ಅನ್ನ ಕೇಳಿ ಅನಲೈಸ್ ಮಾಡಿದಾಗ 3-4 ಶಾರ್ಟೇಜಸ್ ನಮ್ಗೆ ಗೊತ್ತಾಯ್ತು. ಒಂದು ಆಕ್ಸಿಜನ್, ಒಂದು ಮೆಡಿಸಿನ್ಸ್, ಇನ್ನೊಂದು ICU ಬೆಡ್ಸ್. ಆಮೇಲೆ ಕೋವಿಡ್ ಪೇಷಂಟ್ಸ್ ಯಾರ್ಯಾರು ಮನೆಯಲ್ಲಿ ಐಸೋಲೇಷನ್ ಅಲ್ಲಿ ಇದಾರೋ, ಸೀಲ್ ಡೌನ್ ಆಗಿದಾರೋ, ಅವ್ರು ಹೊರಗೂ ಬರೋಂಗಿಲ್ಲ, ಅವ್ರು ಯಾರು ಒಳಗೂ ಹೋಗಂಗಿಲ್ಲ, ಅಂತವ್ರಿಗೆ ಸಹಾಯ ಮಾಡುವಂಥದ್ದು. ಅದಕ್ಕೆ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಫಸ್ಟ್ ಆಕ್ಸಿಜನ್ ಬಸ್ ಅಂತ ನಮ್ಮ ಶ್ವಾಸ ಅನ್ನೋ ಆಕ್ಸಿಜನ್ ಎಕ್ಸ್ಪ್ರೆಸ್ ಮಾಡಿದ್ವಿ. ಅದರಲ್ಲಿ ನಮ್ದು 5 ಕಾನ್ಸಂಟ್ರೇಟರ್ಸ್ ಇರುತ್ತೆ. ಇದು ಮೇನ್ಲಿ ಗವರ್ಮೆಂಟ್ ಹಾಸ್ಪಿಟಲ್ಸ್, ಎಲ್ಲಿ ಈಗ ಒಬ್ಬ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ತಲುಪಿ ಅವನಿಗೆ ಅಡ್ಮಿಷನ್ ಸಿಗೋವರೆಗೂ ಅಟ್ ಲೀಸ್ಟ್ 8ರಿಂದ 10 ಅವರ್ ಡಿಫರೆನ್ಸ್ ಬರ್ತಾ ಇದೆ. ಸೊ ಆ ಡಿಫರೆನ್ಸ್ ಅಲ್ಲಿ ಸುಮಾರು 11% ಜನ ಸಾಯ್ತಾ ಇದ್ದಾರೆ ಅನ್ನೋ ಡೇಟಾ ನಮಗೆ ಬಂದಿದ್ರಿಂದ ಆ ಸಮಯದಲ್ಲಿ ಅವರನ್ನ ಸೇವ್ ಮಾಡೋದಕ್ಕೆ ಬಸ್ ಅಲ್ಲಿ ಆಕ್ಸಿಜನ್, ಬೇಸಿಕ್ ಊಟ, ನೀರು, ಅದ್ರ ಜೊತೆ ಫಸ್ಟ್ ಏಡ್ ಕಿಟ್ ಅಂಡ್ ಒಂದು ಟಿವಿ ಇರುತ್ತೆ. ಆ ಟಿವಿಯಲ್ಲಿ ಅವರಿಗೆ ಸ್ವಲ್ಪ ಪಾಸಿಟಿವಿಟಿ ಬರ್ಸೋ ತರ, ಒಂದು ಫೀಲಿಂಗ್ ಬರೋ ತರ ಟಿವಿಯಲ್ಲಿ ಎಜುಕೇಶನಲ್ ವಿಡಿಯೋಸ್, ಆಮೇಲೆ ಹೆದರ್ಕೋಬೇಡಿ ನಾವಿದ್ದೀವಿ ನಿಮ್ ಜೊತೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಮಾಡ್ಕೊಂಡು ಒಬ್ರು ನರ್ಸು ಇರ್ತಾರೆ, ಅವರಿಗೆ ಸಹಾಯ ಮಾಡುವಂತದ್ದು. ಸೋಂಕಿತರಿಗೆ ಅಂತಿಮವಾಗಿ ಆಕ್ಸಿಜನ್ ಅನ್ನ ಅಳವಡಿಸುವಂತದ್ದು ಬಹಳ ಅವಶ್ಯಕತೆ ಇರೋದ್ರಿಂದ ಇವತ್ತು ಸರ್ಕಾರದ ಜೊತೆ ಇವತ್ತು ಕೈ ಜೋಡಿಸಲಿಕ್ಕೆ ಅನೇಕ ಸಂಘ ಸಂಸ್ಥೆಗಳು ಕೂಡ ಮುಂದೆ ಬರ್ತಾ ಇರತಕ್ಕಂಥದ್ದು ಬಹಳ ಸ್ವಾಗತಾರ್ಹ.
ಅದೇ ರೀತಿ ಇವತ್ತಿನ ದಿವಸ ನಮ್ಮ ಕನ್ನಡ ಚಲನಚಿತ್ರ ರಂಗದ ನಾಯಕ ನಟರಾಗಿರ್ತಕ್ಕಂಥ ಶ್ರೀ ಭುವನ್ ರವರು, ಚಿತ್ರನಾಯಕಿಯಾಗಿರ್ತಕ್ಕಂಥ ಕುಮಾರಿ ಹರ್ಷಿಕಾ ಪುಣಚ್ ಅವರು, ಅವರ ಸ್ನೇಹಿತರು ಶಂಕರ್ ಅವರು, ಇವರೆಲ್ಲ ಸೇರಿ ಇವತ್ತು ಭುವನಂ ಅನ್ನುವಂತ ಒಂದು ಫೌಂಡೇಶನ್ ಅನ್ನ ಹುಟ್ಟುಹಾಕಿ ಇಂಥ ಕಷ್ಟ ಕಾಲದಲ್ಲಿ ನಾವು ನೆರೆ ಆಗಬೇಕು, ಜನರಿಗೆ ಸಹಕಾರಿ ಆಗಬೇಕು. ಯಾವ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ನ ಹಾಸಿಗೆ ಸಿಕ್ಕಲ್ಲ ಅಂತ ಕಡೆ ತಾತ್ಕಾಲಿಕವಾಗಿ ಸಿಕ್ಕುವಲ್ಲಿವರೆಗೂ ಕೂಡ ಬಸ್ಗಳಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಅಳವಡಿಸಿ ಅದರ ಮೂಲಕ ನೆರವಾಗಬೇಕು ಅಂತ ವಿಚಾರ ಮಾಡಿ ಇವತ್ತು 2 ಬಸ್ಸು ಪ್ರಾರಂಭಿಕವಾಗಿ ಕೆಲವು ಆಟೋಗಳಲ್ಲಿ ಇಟ್ಟು ಇವತ್ತು ಚಾಲನೆ ಮಾಡಿದ್ದಾರೆ. ಇದನ್ನ ಚಾಲನೆ ಮಾಡಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗಿದೆ ಒಬ್ಬ ಆರೋಗ್ಯ ಸಚಿವನಾಗಿ. ಇನ್ನೂ ಅನೇಕರು ಈ ಸ್ಫೂರ್ತಿಯನ್ನು ಪಡೆದು ಮತ್ತಷ್ಟು ಜನ ಇವತ್ತು ಜನರ ನೆರವಿಗೆ ಬರ್ತಾರೆ ಅಂತ ನಾನಂತೂ ಅಭಿಪ್ರಾಯ ಪಡ್ತೇನೆ. ಲಾಕ್ಡೌನ್ನಿಂದಾಗಿ ಜನ ಊಟಕ್ಕೂ ಪರದಾಟ ಪಡ್ತಾ ಇದ್ದಾರೆ. ನಿರ್ಗತಿಕರಿಗಂತೂ ಊಟವೇ ಸಿಗ್ತಾ ಇಲ್ಲ. ಗದಗ್ನಲ್ಲೊಬ್ರು ನಿರ್ಗತಿಕರಿಗೆ ನಿತ್ಯವೂ ಊಟ ಹಾಕ್ತಾ ಇದ್ದಾರೆ. ಗದಗ ನಗರದ ಪ್ರಶಾಂತ್ ನಾಯ್ಕ್ ಹಾಗೂ ಅನಿಲ್ ಅಬ್ಬಿಯೇರಿ ಅನ್ನೋರು ಹಸಿದವರಿಗೆ ಅನ್ನ ನೀಡುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಲಾಕ್ಡೌನ್ನಲ್ಲೂ 52 ದಿನ ಇದೇ ರೀತಿ ಊಟ ಹಂಚಿದ್ರು. ಈಗಲೂ ಹಸಿದವರಿಗೆ ಅನ್ನವನ್ನ ನೀಡ್ತಾ ಇದ್ದಾರೆ. ಪ್ರತಿನಿತ್ಯ ತರಹೇವಾರಿ ಆಹಾರ ತಯಾರಿಸಿ ನಗರದ ಒಂದೊಂದು ಏರಿಯಾಗಳಿಗೆ ಹೋಗಿ ಹಂಚಿಕೆ ಮಾಡ್ತಾ ಇದ್ದಾರೆ. ಪೊಲೀಸರು, ವೈದ್ಯಕೀಯ ಸಿಬ್ಬಂದಿ ಹಾಗೂ ನಿರ್ಗತಿಕರಿಗೂ ಊಟ ಕೊಡ್ತಾರೆ. ಮತ್ತೊಮ್ಮೆ ಕರ್ನಾಟಕದ ಮಹಾಜನತೆ ಕರೋನಾದ 2ನೇ ವೇವ್ ಏನಂತ ಬಂದಿದೆ ಅದರ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಈಗ ಜನತಾ ಕರ್ಫ್ಯೂ ಹೇರಿದ್ರಿಂದ ಏನು ಊಟವನ್ನು ಕೊಡಬೇಕು ಆ ಉದ್ದೇಶವನ್ನು ಇಟ್ಟುಕೊಂಡು ಎಂದಿಗೂ ಹೊಟ್ಟೆ ಹಸಿವಿನಿಂದ ಬಳಲಬಾರದು ಮತ್ತು ಅವರಿಗೂ ತೊಂದರೆ ಆಗಬಾರದು ಅನ್ನೋ ಒಂದು ವಿಷಯವನ್ನು ಇಟ್ಕೊಂಡು ಎಲ್ಲರಿಗೂ ನಾವು ಇವತ್ತು ಫುಡ್ ಪ್ಯಾಕೆಟನ್ನು ಕೊಡ್ತಾ ಇದ್ದೇವೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ 100ರ ಗಡಿ ದಾಟಿ ಹೋಗ್ತಾ ಇದೆ. ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತರಿಗೆ ಬೆಡ್ಗಳ ಕೊರತೆ ಹೆಚ್ಚಾಗಿದ್ದು ಸರ್ಕಾರಿ ಹಾಸ್ಟೆಲ್ಗಳಿಗೆ ಕೋವಿಡ್ ಸೆಂಟರ್ ವಿಸ್ತರಿಸಲು ಜಿಲ್ಲಾಡಳಿತ ಚಿಂತನೆಯನ್ನ ಮಾಡ್ತಾ ಇದೆ. ಇದಕ್ಕೆ ಗಣಿ ಕಂಪನಿಯೊಂದು ಸಹಾಯ ಹಸ್ತ ಚಾಚಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರಿಗೆ ಬೆಡ್ಗಳ ಕೊರತೆ ಹೆಚ್ಚಾಗಿದೆ. ಸರ್ಕಾರಿ ಹಾಸ್ಟೆಲ್ಗಳಿಗೆ ಕೋವಿಡ್ ಸೆಂಟರ್ ವಿಸ್ತರಿಸಲು ಜಿಲ್ಲಾಡಳಿತ ಚಿಂತಿಸಿದ್ದು, ಇದಕ್ಕೆ ಗಣಿ ಕಂಪನಿ ಸಾಥ್ ಕೊಡುತ್ತೆ. ಇಆರ್ಎಂ ಗ್ರೂಪ್, ಜಾನ್ ಮೈನ್ಸ್ನ ಪ್ರವೀಣ್ ಚಂದ್ರ ಹಾಗೂ ಪ್ರಕಾಶ್ ಸ್ಪಾಂಡ್ನ ಪ್ರಕಾಶ್ ಜನರ ಜೀವ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತು ಸಹಾಯ ಮಾಡಿದ್ದಾರೆ. ಜಿಲ್ಲೆಯಲ್ಲಿ 250 ಬೆಡ್, 65 ಜಂಬೋ ಆಕ್ಸಿಜನ್ ಸಿಲಿಂಡರ್ಗಳನ್ನು ವಿತರಣೆ ಮಾಡಿದ್ದಾರೆ. ಒಂದು ರೂಮ್ಗೆ 4 ಬೆಡ್ನಂತೆ 65 ರೂಮ್ಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದು ಬೆಡ್ಗಳ ಜೋಡಣೆ ಮಾಡಲಾಗಿದೆ. ಚಿತ್ರದುರ್ಗ ನಗರದ ಈಶ್ವರ ಬಡಾವಣೆ ಬಿಸಿಎಂ ಹಾಸ್ಟೆಲ್ ಕಟ್ಟಡದಲ್ಲಿ ಕೋವಿಡ್ ಕೇರ್ ಸೆಂಟರ್ ನಿರ್ಮಿಸಲಾಗಿದೆ. 250 ಬೆಡ್ಗಳ 65 ಆಕ್ಸಿಜನ್ ಸಿಲಿಂಡರ್ ಸೇರಿ ಸುಮಾರು 33 ಲಕ್ಷ ವೆಚ್ಚವಾಗಲಿದ್ದು, ಹೊಸ ಕಾಟ್, ಬೆಡ್ ಸೇರಿ ಸುಸಜ್ಜಿತ ಮೂಲಭೂತ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಕೋವಿಡ್ ಆರ್ಟಿಪಿಸಿಆರ್ ಟೆಸ್ಟ್ ಲ್ಯಾಬ್ ನಿರ್ಮಿಸಲು ಸಹಾಯ ಮಾಡುತ್ತಿದ್ದು, ಹೋಮ್ ಐಸೋಲೇಷನ್ ಆಗೋಕೆ ಸೌಲಭ್ಯ ಇಲ್ಲದ ಜನರಿಗೆ ಇಲ್ಲಿ ಅವಕಾಶ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಕೋವಿಡ್ ಕೇರ್ ಸೆಂಟರ್ ವೀಕ್ಷಿಸಿ ಇದೇ ಬೆಡ್ಗಳಿಗೆ ಆಕ್ಸಿಜನ್ ಸಪ್ಲೈ ಲೈನ್ ಮಾಡಿಕೊಡುವಂತೆ ಇಆರ್ಎಂ ಗ್ರೂಪ್ಗೆ ಮನವಿ ಮಾಡಿದ್ದಾರೆ. ಶುದ್ಧ ಕುಡಿಯುವ ನೀರು, ಸೊಳ್ಳೆ ಪರದೆ, ಟೇಬಲ್, ಅಗತ್ಯ ವಸ್ತುಗಳ ವ್ಯವಸ್ಥೆ ಮಾಡಲಾಗಿದೆ. ಗಣಿ ಕಂಪನಿ ಮಾಲೀಕರ ಕಾಳಜಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ವಿನಾಯಕ್, ನ್ಯೂಸ್ 18 ಕನ್ನಡ, ಚಿತ್ರದುರ್ಗ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನ್ಯೂಸ್ ಮುಗಿತು. ಸ್ಟುಡಿಯೋದಿಂದ ಹೊರಗಡೆ ಹೋಗೋಕ್ಕೂ ಮುಂಚೆ ಮತ್ತೆ ನಾನು ನನ್ನ ಮಾಸ್ಕ್ ಅನ್ನು ಹಾಕೋತಾ